ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನಂತೂ ಸೂಪರ್ ಡೂಪರ್ ಆಗಿ ಖುಷಿಯಾಗಿ ಎದ್ದುಬಿಟ್ಟು ಕುಂತಿದ್ದೀನಿ. ಟೈಮ್ ಬಂದು 11 ಗಂಟೆ ಫ್ರೆಂಡ್ಸ್. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. 11 ಗಂಟೆಗೆ ಎತ್ತಿದ್ದೆ ಅಂತ ಮಕ್ಕೆ ಉಗ್ಯಕ್ಕೆ ಬರ್ಬೇಡ್ರಿ ಫ್ರೆಂಡ್ಸ್. 7 ಗಂಟೆಗೆ ಎದ್ದು ಬಾಗಿಲು ಗುಡಿಸಿ ತೊಳೆ ಪಾತ್ರೆ ಆಚೆ ಹಾಕ್ಬಿಟ್ಟು ಆಮೇಲೆ ಬೆಡ್ ಎತ್ತಿದಿರನೇ ಕೂತ್ಕೊಂಡು ನನ್ನ ಕೆಲಸ ಇತ್ತಲ್ಲ ಅದನ್ನು ಮುಗಿಸ್ತಾ ಇದೆ. ಶಿವ ಫೋನ್ ಮಾಡ್ತು. ಯಪ್ಪ ಬಂದೇ ಬಿಡ್ತಾ ಗಂಡಪ್ಪ ಅಂದ್ಬಿಟ್ಟು ಖುಷಿಯಾಗಿ ಎದ್ದೋಗಿ ನೋಡ್ತೀನಿ ಆಚೆ ಬಂದಿಲ್ಲ. ಫೋನ್ ಮಾಡಿಬಿಟ್ಟು ನಾನು ಬರೋಕ್ಕಾಗಲ್ಲ ನೀನೇ ಬಾ ಅಂತು. ಇದೇನಿದು ಹಿಂಗರ್ತೈತಲ್ಲ ಅಂದರೆ ನಿಂಗೊಂದು ಸರ್ಪ್ರೈಸ್ ಐತೆ ಬಾ ಅಂತ ಫ್ರೆಂಡ್ಸ್. ಏನು ಸರ್ಪ್ರೈಸು ಏನು ನೋಡೋಕೆ ಆಯ್ತಾ ಇದ್ದೀನಿ. ಆದರೆ ಇಲ್ಲಿಂದ ಹೋಗೋಕ್ಕೆ ಕಷ್ಟ ಆಗ್ತೈತೆ ಫ್ರೆಂಡ್ಸ್ ನನಗೆ. ಆದರೂ ಶಿವ ಜೊತೆ ಅಲ್ಲಿಂದ ವಾಪಸ್ ಬರ್ಬೋದು. ಜರ್ನಿನೇ ಖುಷಿಯಾಗಿರ್ತೈತೆ. ಓಕೆ ಫ್ರೆಂಡ್ಸ್, ಅದಕ್ಕೆ ಈಗ 11 ಗಂಟೆ ಮೇಲೆ ಎದ್ದು ಬೆಡ್ಡಲ್ಲಿ ಎತ್ತು ಕ್ಲೀನ್ ಮಾಡಿಬಿಟ್ಟು ಹೊರಡೋಣ ಬನ್ನಿ ಫ್ರೆಂಡ್ಸ್. ನನಗೋಸ್ಕರ ನನ್ನ ಗಂಡ ಕಾಯ್ತೈತೆ ಊರಲ್ಲಿ. ಏನೇ ನನ್ನ ಮಕ್ಕಳು ಸೀಮೆಗಿಲ್ ಗಂಡ ಹೆಂಡ್ತಿ. ಖುಷಿ ಆಗ್ತೈತೆ ಫ್ರೆಂಡ್ಸ್. ನೆನ್ನೆನೇ ಹೇಳಿದೆ ನಾನು ಬರ್ತೀನಿ ನಾನು ಕರ್ಕೊಂಡೋಗು ಅಂತ. ಹೋಗ್ತಾ ಇದ್ದಿದ್ದೆ ಒಳ್ಳೇದಾಯ್ತು ಫ್ರೆಂಡ್ಸ್. ಹೋಗಿದ್ದಿದ್ದೀರೆ ಕೀ ಇಲ್ಲ ಏನೂ ಇಲ್ಲ. ಹೆಂಗೆ ಮನೆ ಕೀ ಇಲ್ದಿರ ಹೆಂಗಿರ್ಬೇಕಿತ್ತು. ಅದಕ್ಕೆ ಇವಾಗ ನಾನು ಮನೆ ಕೀ ಎತ್ಕೊಂಡು ನಾನು ಫ್ರೆಶ್ ಆಗಿ ರೆಡಿ ಆಗಿಬಿಟ್ಟು ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು ಹೊರಡಬೇಕು. ಬನ್ನಿ ಫ್ರೆಂಡ್ಸ್, ಊರು ನೋಡುವ. ಶಿವ ಜೊತೆ ಹೊರಗಡೆ ಸುತ್ತೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್ ನನಗೆ. ನನ್ನ ಜೊತೆ ಹೊರಗಡೆ ಸುತ್ತೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟನೇ ಆಗಲ್ಲ ಫ್ರೆಂಡ್ಸ್. ಶಿವಗೆ ಕರ್ಕೊಂಡು ಹೋಗ್ತೀನಿ ಬಾ ಎಲ್ಲೋ ಒಂದು ಕಡೆ ಅಂದ ತಕ್ಷಣ ಹಾಸಿಗೆ ನನಗೆ ಒಂದು ಪೇಪರ್ ಥರ ಫ್ರೆಂಡ್ಸ್. ಹಂಗೆ ಎತ್ತು ನಿಲ್ಲಿಸ್ಬಿಟ್ಟು ಹಾಸಿಗೆಲ್ಲ ಕೊಡವಿ ಎತ್ತಿಟ್ಬಿಟ್ಟು ಆಮೇಲೆ ಬಿಸಿಯಾಗಿ ನೀರು ಇಟ್ಕೊಳ್ಳೋಣ. ಪಾತ್ರೆ ತೊಳೆಕೆಲ್ಲ ಬೆಚ್ಚಗೆ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ನೀರ್ನೆಲ್ಲ ಹಿಡಿತಾ ಇದ್ದೆ. ಆ ಗ್ಯಾಪಲ್ಲಿ ಟಾಮು ಬಂದ. ಅವನ ಹತ್ರ ಒಂದು ಸ್ವಲ್ಪ ಮಾತಾಡೋಣ, ಅವನ ತಲೆಗೂ ಕೈ ಹಾಕೋಣ ಅಂದ್ಬಿಟ್ಟು ಹೋದೆ. ಗುಡ್ ಮಾರ್ನಿಂಗ್ ಟಾಮ್ಸಿ. ಎಲ್ಲ ರಾತ್ರಿಗಿಂತ ಇವಾಗ ಸುಂದರವಾಗಿ ಕಾಣಿಸ್ತಿದೆ ಟಾಮು. ಸಖತ್ತಾಗಿ ಕಾಣ್ತವನೆ ಫ್ರೆಂಡ್ಸ್. ಇವನು ಇಲ್ಲಿ ಗೊಂಬೆ ಥರ ಕಾಣಿಸ್ತವನೆ. ಸೂಪರ್ ಫ್ರೆಂಡ್ಸ್. ರಂಗೋಲಿ ಇದೇ ಇರಲಿ, ನೀಟಾಗೈತೆ. ನಾನಿನ್ ಬಾಗಲ್ ತೊಳೆದ್ರೆ ರಂಗೋಲಿ ಹಾಕಕ್ಕೆ ಹೋಗಲ್ಲ. ನನ್ನ ಗಂಡ ಬೆಳಗ್ಗೆ ಚಳಿಲಿ ಗಡಗಡ ನಡ್ಕೊ ಬರ್ತಿದ್ದೆ. ಬಿಸಿ ದೋಸೆ ಹಾಕೋಣ ಅಂದ್ಬಿಟ್ಟು ಎಲ್ಲ ರುಬ್ಬಿಟ್ಟೆ ಫ್ರೆಂಡ್ಸ್. ಸಖತ್ತಾಗಿ ಬಂದೈತೆ ಫ್ರೆಂಡ್ಸ್. ಸ್ಮೆಲ್ಲಲ್ಲಿ ಕಂಡು ಹಿಡಿತೀನಿ ಫ್ರೆಂಡ್ಸ್. ನಮ್ದೊಂಥರ ನಾಯಿ ಜಾತಿ ಅಂತ ಹೇಳಕ್ಕಾಗುತ್ತೆ. ನನಗೆ ನಾನೇ ಎಷ್ಟೋ ಅವಮಾನ ಮಾಡ್ಕೊಳ್ತೀನಿ. 11 ಗಂಟೆ ಆದ್ರೂ ನಾನೇನು ಉಪವಾಸ ಇದ್ದೀನ ಅಂತ ಶಾಕ್ ಆದ್ರಲ್ಲ ಫ್ರೆಂಡ್ಸ್. ನೋ ವೇ ಫ್ರೆಂಡ್ಸ್. ಇಲ್ಲಿ ರಾತ್ರಿ ಅದು ಮೊಸರನ್ನ ತಿನ್ಬಿಟ್ಟು ಆವಾಗಲೇ ಕೆಲ್ಸಕ್ಕೆ ಗೊತ್ತಿದ್ದು. ನೀವು ಪ್ರಾಣಯ ಆಗ್ಲಿ ಫ್ರೆಂಡ್ಸ್, ತಿನ್ನೋದು ಮಾತ್ರ ಬಿಡಲ್ಲ ಫ್ರೆಂಡ್ಸ್. ದೋಸೆ ಹಿಟ್ಟನ್ನ ಪ್ಯಾಕ್ ಮಾಡಿ ಊರಿಗೆ ಎತ್ಕೊಂಡು ಹೋಗೋಣ ಅಂತ ನನ್ನ ಸಿಕ್ಸ್ತ್ ಸೆನ್ಸ್ ಹೇಳ್ತೈತೆ. ಅಲ್ಲಿ ಹೆಂಚಿಲ್ಲ ಇರಲ್ವೇನೋ, ರೊಟ್ಟಿ ಹೆಂಚಿರ್ತೈತೆ, ಅದ್ರ ಮೇಲೆ ದೋಸೆ ಹೇಳಲ್ವೇನೋ, ಹಿಂಗೆಲ್ಲ ಯೋಚನೆ ಮಾಡಿ ಇದನ್ನ ಟ್ರಾನ್ಸ್ಫರ್ ಮಾಡಿ ದೋಸೆ ಹಿಟ್ಟನ್ನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹೋಗೋದು ಬೆಸ್ಟು. ಆಮೇಲೆ ನಮ್ಮ ಮನೇಲಿ ತಿನ್ನಲ್ವೇನೋ ಊಟ, ಅದಕ್ಕೆ ದೋಸೆ ಹಿಟ್ಟು ಮಾಡ್ಕೊಂತ ಅಂದ ಒಳೆ ಅಂದ್ಬಿಟ್ಟು ಅತ್ತೆ ಮಾವ ಅಪಾರ್ಥ ಮಾಡ್ಕೊಳಕ್ ಮುಂಚೆ ಇದನ್ನ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಫ್ರೆಂಡ್ಸ್. ಅವ್ರೇನು ಅನ್ಕೊಳಲ್ಲ. ಯಾರು ಫ್ರೆಂಡ್ಸ್ ಇಷ್ಟನ್ನ ಹಿಂಗೆ ಎತ್ಕೊಂಡು ಹೋಗೋರು ಯಾರು ಫ್ರೆಂಡ್ಸ್? ಶಿವ ಬೇರೆ ಬೇಜಾನ್ ಲಗೇಜ್ ಎಲ್ಲ ಐತೆ. ಅದೆತ್ಕೋಬಾ ಇದೆತ್ಕೋಬಾ ನನ್ನ ಡ್ರೆಸ್ ಎತ್ಕೋಬಾ ಅಂತ. ಅವುಗಳ ಮಧ್ಯೆ ಇದನ್ನು ಎಲ್ಲಿ ದೂರಿಸಿ ಎತ್ಕೊಂಡು ಹೋಗ್ಲಿ ಫ್ರೆಂಡ್ಸ್. ಫ್ರಿಜ್ಜಲ್ಲಿ ಇಡ್ತೀನಿ, ನಾಳೆ ಬರ್ತೀನಿ ದೋಸೆ ಹಾಕ್ತೀನಿ ಅಷ್ಟೇ ಫ್ರೆಂಡ್ಸ್. ತುಂಬ ಬಂದ್ಬಿಟ್ಟೈತೆ. ಓ ಶೆಟ್, ಐ ಕಾಂಟ್ ಬಿಲೀವ್ ದಿಸ್ ಫ್ರೆಂಡ್ಸ್. ಇಂಥ ಕೆಲಸಗಳಾದಾಗೆ ನಮಗೆ ಹುಚ್ಚಿಡಿಯೋದು. ಇದರಲ್ಲಿ ಒಂದು ದೋಸೆ ಆಗೋದು ಫ್ರೆಂಡ್ಸ್. ಅಷ್ಟು ಇಟ್ಟು ವೇಸ್ಟ್ ಆಯಿತು ಫ್ರೆಂಡ್ಸ್. ಅದನ್ನ ಬೇರೆ ಸಪ್ರೇಟಾಗಿ ಯಾವ ಬಾಕ್ಸಲ್ಲಿ ತುಂಬಿಡೋದು ಅಂದ್ಬಿಟ್ಟು ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮನೆ ಬಾಗಿಲೆಲ್ಲ ಒರೆಸಿ ಬಾಗಿಲು ರಂಗೋಲಿ ಹಾಕಲ್ಲ ಫ್ರೆಂಡ್ಸ್. ಅದೇ ಐತೆ ಹೊಸ ವರ್ಷದ್ದೇನೆ, ಚೆನ್ನಾಗೈತೆ. ಮನೆ ಮಾತ್ರ ಗುಡಿಸಿ ಒರೆಸ್ಬಿಟ್ಟು ಪಾತ್ರೆ ಐತೆ ಫ್ರೆಂಡ್ಸ್, ತೊಳೆದ್ಬಿಟ್ಟು ಫ್ರೆಶ್ ಆಗಿ ರೆಡಿ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. 2000 years later. ನಾನು ರೆಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ಲಗೇಜ್ ಪ್ಯಾಕಿಂಗು 2 ಗಂಟೆ ಆಗೋಯ್ತು ಫ್ರೆಂಡ್ಸ್. ನಾನು 2 ಗಂಟೆ ಅಷ್ಟಲ್ಲ ಅಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟು. ಮನೆ ಕ್ಲೀನಿಂಗ್ ಅಂದ್ರೆ ಅಷ್ಟೇ ಅಲ್ಲ ಫ್ರೆಂಡ್ಸ್. ಶಿವ ಜೊತೆ ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲ ನೀಟಾಗಿ ಎಲ್ಲ ರೆಡಿ ಮಾಡ್ತಿದ್ದೆ ಫ್ರೆಂಡ್ಸ್. ಇವಾಗ 2 ಕೆಲಸ ನಾನೇ ಮಾಡಬೇಕಲ್ಲ. ಅದಕ್ಕೆ ಫಾರ್ ದ ಫಸ್ಟ್ ಟೈಮ್ ಲೈಫಲ್ಲಿ ಸೀರೆ ಎತ್ಕೊಂಡು ಬಾ, ಸೀರೆ ಹಾಕ್ಕೊಳ್ವೆ ನಾಳೆ ಅಂತ ಫ್ರೆಂಡ್ಸ್ ದೇವಸ್ಥಾನಕ್ಕೆ. ಅದಕ್ಕೆ ಈ ಥರ ಲೈಟ್ ವೆಯ್ಟ್ ಸೀರೆ ತೊಗೊಂಡಿದ್ದೀನಿ. ಇದು ನಂಗೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಅಂತ ನೀವು ಹೇಳಿದ್ರಿ ಫ್ರೆಂಡ್ಸ್. ಅದಕ್ಕೆ ಇದನ್ನು ಪ್ಯಾಕ್ ಮಾಡ್ತಿದ್ದೀನಿ. ಇದು ಶಿವ ಜೀನ್ಸು. ಗಂಡು ಮಕ್ಕಳು ಡ್ರೆಸ್ಸೇ ಬೆಸ್ಟು ಫ್ರೆಂಡ್ಸ್. ಜೀನ್ಸು ಶರ್ಟ್ಗಳು ಚೇಂಜ್ ಮಾಡ್ಕೊಂಡ್ರೆ ಆಯಿತು. ಟೀ ಶರ್ಟ್ ಬೇಡ, ಮಾಮೂಲಿ ಶರ್ಟ್ ಎತ್ಕೋತೀನಿ. ಶರ್ಟ್ ಐರನ್ ಮಾಡ್ಬೇಕಾಯ್ತು ಫ್ರೆಂಡ್ಸ್, ನನಗೆ ಬರಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಈಗ ನಾನು ಯಾವ ರೂಟಲ್ಲಿ ಹೋಗ್ಬೇಕಂದ್ರೆ ಫ್ರೆಂಡ್ಸ್, ಇಲ್ಲಿಂದ ಮಾರ್ಕೆಟ್ಗೆ ಹೋಗಿ ಮಾರ್ಕೆಟಿಂದ ಕನಕಪುರ ಡೈರೆಕ್ಟ್ ಒಂದೇ ಬಸ್ ಸಿಗ್ತಿದೆ. ಅಲ್ಲಿ ಕನಕಪುರ್ಗೆ ಹೋದ್ರೆ ಸಾಕು, ಶಿವ ಬಂದು ಕರ್ಕೊಂಡು ಹೋಗ್ತಿದ್ದೆ. ಇನ್ನು ಟವಲೆಲ್ಲ ಅಲ್ಲೇ ಇರ್ತಿದ್ದೆ. ಎಲ್ಲೇ ಹೋದ್ರೂ ಮೇಕಪ್ ಕಿಟ್ ಮಾತ್ರ ಮರಿಬಾರ್ದು ಫ್ರೆಂಡ್ಸ್. ನನ್ನ ಗಂಡ ಫೋನ್ ಮಾಡ್ತಿದ್ದೆ. ಆಧಾರ್ ಕಾರ್ಡ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಮೈ ಲೈಫು.
ಎಲ್ಲರ ಲೈಫಲ್ಲೂ ಮಾಸ್ಕು ಪರ್ಸ್ ಬೇಡ, ಮನೆ ಕೀ ಮರ್ಸ್ಬಿಟ್ಟೋದ್ರೆ ಅಷ್ಟೇ, ಅಲ್ಲೇ ಬೀದಿ ಮಲಗಬೇಕಾಗ್ತೈತೆ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಹಸುವಾಗ್ತೈತೆ ಫ್ರೆಂಡ್ಸ್. 2 ಗಂಟೆ ಆಯಿತು. ಬೆಳಗ್ಗೆ ತಂಗಳನ್ನ ಮೊಸರನ್ನ ತಿಂದಿದ್ದು. ಅದಕ್ಕೆ ನಾನು ಏನು ಪ್ಲ್ಯಾನ್ ಮಾಡ್ತೀನಿ ಅಂದರೆ, ಕೇಕ್ ಐತೆ, ಕೇಕ್ ತಿನ್ನೋಕ್ಕೆ ಯಾಕೋ ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ಹಣ್ಣುಗಳನ್ನೆಲ್ಲ ನೀಟಾಗಿ ತೊಳೆದು ಈ ಬಾಕ್ಸಲ್ಲಿ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಇದೇ ಟಿಫನು. ಹೋಟ್ಲಲ್ಲಿ ತಿನ್ಬೋದು. ನನ್ನ ಜೊತೆ ಯಾರಾದರೂ ಇದ್ದರೆ ಮಾತ್ರ ಹೋಟೆಲ್ ತಿಂತೀನಿ ಫ್ರೆಂಡ್ಸ್. ಇಲ್ಲಾಂದರೆ ಒಂದು ಸ್ವಲ್ಪ ಗಡಗಡ ಅಷ್ಟೆ, ಒಬ್ಬಳೇ ಹೋಗೋಕ್ಕೆ. ಅದು ಒಂದಿನ ಅಭ್ಯಾಸ ಆಗ್ತಿದೆ. ಸದ್ಯ ಒಳ್ಳೆ ಟೈಮ್ ಗಂಡೈತೆ. ಇದು ಇಲ್ಲಾಂದರೆ ಏನು ಗತಿ ಫ್ರೆಂಡ್ಸ್. ಈಗಲೇ ವೈಬ್ರೇಷನು ಇಲ್ಲಿ ನಡ್ತಿತ್ತು ಕೈ. ಕಿವಿ ಫ್ರೂಟು ಆಮೇಲೆ ಸಪ್ರೇಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಅಲ್ಲೇ ಸಿಪ್ಪೆ ಸಮೇತ ಮೊನ್ನೆ ತಿನ್ಬಿಟ್ಟಿದ್ನಲ್ಲ, ಹೋಗ್ತಾ ಸಪ್ರೇಟ್ ಮಾಡ್ಕೊಂಡ್ರಾಯ್ತು. ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ದಾಳಂಬಿ ಬಿಡಿಸ್ಕೊಳಕ್ಕೆ ಟೈಮ್ ಇಲ್ಲ ಫ್ರೆಂಡ್ಸ್, ಸಾಕು ಇಷ್ಟೇ. ಇದು ನನ್ನ ಮಧ್ಯಾಹ್ನದ ಊಟ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಲೆಟ್ ಸ್ಟಾರ್ಟ್ ಜರ್ನಿ. ಸರ್ಜಾಪುರ ಟು ಕನಕಪುರ. ಬಾಯ್ ಟಮ್. ನಾಳೆ ಬೇಗ ಬರ್ತೀನಿ, ಇಲ್ಲೇ ಇರು. ನನ್ನ ಫಾಲೋ ಮಾಡ್ಕೊಂಡು ಬರಬೇಡಿ, ಈಗಲೇ ಹೇಳ್ತಿದ್ದೀನಿ. ಟೇಕ್ ಕೇರ್, ಬಾಯ್. ಇವನ್ ಬೇರೆ ಫಾಲೋ ಮಾಡ್ಕೊಂಡು ಬರ್ತಾವನೆ. ಬಸ್ ಸ್ಟಾಪ್ ಗಂಟ ಬಂದ್ಬಿಟ್ಟು ವಾಪಸ್ ಬರ್ತಾನೆ ಬಿಡಿ ಫ್ರೆಂಡ್ಸ್. ಬಸ್ ಸ್ಟಾಪ್ಗೆ ಹೋಗಿ ಅರ್ಧ ಗಂಟೆ ವೆಯ್ಟ್ ಮಾಡಿದೆ, ತಲೆ ಸುತ್ತೇ ಬಂದ್ಬಿಡ್ತು ಫ್ರೆಂಡ್ಸ್. ಬೇಕು ಅಂದಾಗ ಬಸ್ ಬರಲ್ಲ, ಬೇಡ ಅಂದಾಗಲೇ ಬರೋದು. ಹಿಂಗೆ ಅನ್ಕೊಳ್ಳೋ ಗ್ಯಾಪಲ್ಲಿ ಬಂತು. ಬಸ್ ಜರ್ನಿ ಅಂದರೆ ನನಗೆ ಅಲರ್ಜಿ ಗಜ್ಜಿ ಎಲ್ಲನೂ ಫ್ರೆಂಡ್ಸ್. ಆದರೂ ಕಷ್ಟಪಟ್ಟು ಹೋಗಲೇಬೇಕು. ಡೈರೆಕ್ಟ್ ಮಾರ್ಕೆಟ್ಗೆ ಟಿಕೆಟ್ ತಗೊಂಡೆ. ಫ್ರೀ ಟಿಕೆಟ್ ನೋಡಿದಾಗೆಲ್ಲ ನಾನು ಹೆಣ್ಮಗಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ಸೋದೇ ಇದೊಂದೇ ಟೈಮಲ್ಲಿ ಫ್ರೆಂಡ್ಸ್. ನಾವೇನಾದರೂ ಮಧ್ಯಾಹ್ನ ಮೇಲೆ ಜರ್ನಿ ಮಾಡಿದ್ರೆ ಸೀಟು ಸಿಗ್ತೈತೆ ಫ್ರೆಂಡ್ಸ್. ಆದರೆ ಒಂದು 10-20 ನಿಮಿಷಕ್ಕೆ ನಮ್ಮ ಮುಖದ ಎಕ್ಸ್ಪ್ರೆಷನ್ ಚೇಂಜ್ ಆಗ್ಬಿಡ್ತೈತೆ. ಐ ಹೇಟ್ ಬಸ್ ಜರ್ನಿ ಫ್ರೆಂಡ್ಸ್. ತಲೆ ಸುತ್ತಾ ಇರ್ತೈತೆ. ನಾನು ಮಾರ್ಕೆಟ್ ಕಡೆ ಬಂದು ತುಂಬಾ ವರ್ಷಗಳಾಗೋಯ್ತು ಫ್ರೆಂಡ್ಸ್, 7-8 ವರ್ಷ. ಅದಾದಮೇಲೆ ಇದೇ ಫಸ್ಟ್ ಬರ್ತಾ ಇರೋದು. ನನಗೆ ಕನ್ಫ್ಯೂಸ್ ಆಗ್ಬಿಟ್ಟು ಎಲ್ಲೋ ಇಳ್ಕೊಬಿಟ್ಟಿದ್ದೀನಿ. ಕಂಡಕ್ಟರ್ನ ಕೇಳ್ಬಿಟ್ಟು ಹೇಳ್ಕೊಂಡೆ, ಇದೇ ಮಾರ್ಕೆಟ್ ಇಳಿಯಮ್ಮ ಅಂತಂದರು. ನೋಡಿದ್ರೆ ಹಿಂದಕ್ಕೆ ನಿಲ್ಲಿಸ್ಬಿಟ್ಟವ್ರೆ. ನಾನು ಬಸ್ ಸ್ಟಾಪಲ್ಲಿ ಇಳ್ಕೊಬೇಕಾಗಿತ್ತು. ಬಸ್ ಸ್ಟಾಪಿಗೆ ಹೋಗ್ತೀನಿ, ಪ್ರಪಂಚನೇ ಚೇಂಜು. ಎಲ್ಲ ಚೇಂಜ್ ಮಾಡಿಬಿಟ್ಟವ್ರೆ ಫ್ರೆಂಡ್ಸ್. ಮೊದಲಿಲ್ಲೆಲ್ಲ ಗಲೀಜಾಗಿತ್ತು, ಆವಾಗಲೇ ಚೆನ್ನಾಗಿತ್ತು, ನನಗೆ ಅರ್ಥ ಆಗ್ತಾಯಿತ್ತು. ಇನ್ನೇನು ಇಲ್ಲಿ ನಮ್ಮ ಆಪತ್ ಬಂದವರು ಇದ್ದಾರಲ್ಲ ಅಂದ್ಬಿಟ್ಟು ಇವ್ರನ್ನೇ ಹೋಗಿ ಕೇಳಿದೆ, ಕನಕಪುರ ಬಸ್ ಎಲ್ಲಿ ಬರ್ತೈತೆ ಅಂತ ಅಂದ್ಬಿಟ್ಟು. ಆ ಕಡೆ ಹೋಗ್ಬಿಡಿ, ಏರಿಯಾ ಕಡೆನೇ ಬಿಡ್ಬೇಡ ಅಂತ ಹೇಳಿದ್ರು ಅವರು. ಆಮೇಲೆ ದಾಟ್ಕೊಂಡು ಹೋದ್ಮೇಲೆ ಗೊತ್ತಾಯ್ತು ಹೊಸ್ದಾಗಿ ಬಸ್ ಸ್ಟ್ಯಾಂಡ್ ಕಾಣಿಸ್ತಾಯಿತ್ತು ಫ್ರೆಂಡ್ಸ್. ಇಲ್ಲಿ ಎಷ್ಟು ಅಪ್ಡೇಟ್ ಆಗ್ಬಿಟ್ಟೈತೆ ಮಾರ್ಕೆಟ್, ಸಖತ್ತಾಗೈತೆ ಫ್ರೆಂಡ್ಸ್. ನೋಡಕ್ ಮಾತ್ರ ಹೋಗಿದ ತಕ್ಷಣ ಬಸ್ ರೆಡಿ ಇತ್ತು ನನಗೋಸ್ಕರ, ಕನಕಪುರ ಬಸ್ ಹತ್ತುತ್ತೀನಿ. ಬಸ್ ಫುಲ್ಲು ಖಾಲಿ. ಎಷ್ಟು ಖುಷಿನೋ ಈ ತರ ಖಾಲಿ ಸೀಟ್ಗಳು ನೋಡಕ್ಕೆ. ಬಸ್ಸಲ್ಲಿ ಜನಗಳಿದ್ರೆ ಯಾವ ಸೀಟಪ್ಪ ಖಾಲಿ ಐತೆ ಅಂತ ಹುಡುಕ್ತೀನಿ. ಈ ತರ ಖಾಲಿ ಇದ್ರೆ ಯಾವ ಸೀಟಲ್ಲಿ ಕುತ್ಕೊಳ್ಳೋದು, ಅಲ್ಲಿ ಕುತ್ಕೊಳ್ಳೋದು, ಇಲ್ಲಿ ಕುತ್ಕೊಳ್ಳೋದು ಅಂತ ಓಡಾಡ್ಕೊಂಡು ಹೋಗಿ ಮುಂದೆ ಕುತ್ಕೊಳ್ತೀನಿ ಫ್ರೆಂಡ್ಸ್. ಮುಂದೆ ಸೀಟ್ಗಳು ಕುತ್ಕೊಂಡ್ರೆ ಜಾಸ್ತಿ ಜಂಪ್ ಆಗಲ್ಲ ಹಂಸಗಳಲ್ಲಿ. ಇದು ಟೆಕ್ನಿಕ್ ಫ್ರೆಂಡ್ಸ್. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾಯಿತು. ಪ್ಯಾಕ್ ಮಾಡ್ಕೊಂಡು ಬಂದಿದ್ದಲ್ಲ ಫ್ರೂಟ್ ಸಲಾಡ್, ಓಪನ್ ಮಾಡದೆ ತಿನ್ಕೊಂಡು ಕುತ್ಕೊಂಡೆ. ಪಟ ಅಂತ ತಿನ್ಬಿಡ್ಬೇಕು. ಪಕ್ಕ ಸೀಟಲ್ಲಿ ಯಾರು ಜನ ಬಂದು ಕುತ್ಕೊಬಿಟ್ರೆ ಅವ್ರಿಗೂ ಶೇರ್ ಕೊಡಬೇಕಾಗ್ತೈತೆ, ನೋಡ್ಸ್ಕೊಂಡು ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಪಟ ಅಂತ ತಿಂತಾ ಇದ್ದೆ. ಇಳಿತಾ ಇಲ್ಲ ಫ್ರೆಂಡ್ಸ್. ನನಗೆ ಅನ್ನ ಮುದ್ದೆ ಸಾರು ಇಂಥವಕ್ಕೆ ಅಡಿಕ್ಟ್ ಆಗ್ಬಿಟ್ಟು ಈ ಹಣ್ಣುಗಳೆಲ್ಲ ಏನೋ ಒಂಥರ ವಿಚಿತ್ರವಾದ ತಿಂಡಿಗಳು ತಿನ್ನೋ ಥರ. ಅದಕ್ಕೆ ಆಗಾಗ ರೋಗಗಳು ಬರೋದು. ನಾನು ತಿನ್ಕೊಂಡು ಅರ್ಧ ಗಂಟೆ ಕಾಯ್ದೆ, ಬಸ್ಸೇ ಹೋಗ್ತಾ ಇಲ್ಲ. ನೋಡಿದ್ರೆ ಆವಾಗ ತಾನೇ ಬಂದರು ಡ್ರೈವರು. ಯಾಕೆ ಇಲ್ಲಿ 30 ನಿಮಿಷ ನಿಲ್ಸಿದ್ದು ಅಂತಾನೆ ಅರ್ಥ ಆಗಲಿಲ್ಲ ಫ್ರೆಂಡ್ಸ್. ಅಂದರೆ ನಾನು ತಿಂತಾ ಇದ್ನಲ್ಲ, ತಿಂದು ಮುಗಿಸ್ಲಿ ಅಂದ್ಬಿಟ್ಟು ಕಾಯ್ತಿದ್ರೋ ಏನೋ ಗೊತ್ತಿಲ್ಲ. ಆಮೇಲೆ ಹೊರಟ್ವಿ ಫ್ರೆಂಡ್ಸ್. ಇಲ್ಲಿಂದ ಜರ್ನಿ ಅಂತೂ ಒಂದು ಇದು ಕಗ್ಲಿಪುರ ಅಂತ ಐತೆ ಫ್ರೆಂಡ್ಸ್. ಅಲ್ಲಿವರೆಗೂ ಕಷ್ಟನೇ ನನಗೆ. ಯಾಕಂದರೆ ನಾನು ಜರ್ನಿ ಮಾಡಬೇಕಂದ್ರೆ ಫ್ರೆಂಡ್ಸ್ ನನಗೆ ಆರನ್ ಸೌಂಡ್ಗಳು, ಇದು ಬಸ್ಗಳು, ಅವು ಇವು ಸ್ಮೆಲ್ಗಳು ಏನೂ ಇರಬಾರ್ದು. ಪೀಸ್ಫುಲ್ಲಾಗಿರಬೇಕು. ಹಂಗೆಲ್ಲ ಇರಬೇಕಂದ್ರೆ ಗೌರ್ಮೆಂಟ್ ನನಗೋಸ್ಕರ ಹೊಸ ರೋಡೇ ಮಾಡಬೇಕು. ಬಸ್ಸಲ್ಲಿ ಅತಿ ಕಷ್ಟವಾದ ಕೆಲಸ ಏನು ಗೊತ್ತಾ ಫ್ರೆಂಡ್ಸ್, ಈ ಥರ ಪಾಪುಗಳು ಬಂದು ನನ್ನ ಪಕ್ಕದಲ್ಲಿ ಕುತ್ಕೊಂಡಾಗ ಅವ್ರನ್ನ ಮುಟ್ಟದಿರ ಇರೋದು ಎಷ್ಟು ಕಷ್ಟನೋ. ಮುಟ್ಟಿದ್ರೆ ಅವ್ರ ಅಪ್ಪ ಅಮ್ಮ ಏನಾದರೂ ಅನ್ಕೋತಾರೇನೋ ಅಂತ ಭಯ. ಹಂಗೆ ಅನ್ಕೊಳ್ಳೋ ಗ್ಯಾಪಲ್ಲಿ ಪಾಪನೇ ನನ್ನ ಮುಟ್ಬಿಡೋದ. ಸಖತ್ ಖುಷಿಯಾಗೋಯ್ತು. ಹಿಂದಿ ಪಾಪು ವೈಟ್ಗೆ ಎಷ್ಟು ಚೆನ್ನಾಗಿತ್ತು. ನನ್ನ ಕಡೆನೇ ಲುಕ್ ಕೊಡ್ತಾ ಇತ್ತು. ಇಲ್ಲಿಂದ ಆಚೆಗೆ 1 ಅವರ್ ಬೋರೆ ಅನ್ಸಿಲ್ಲ ಫ್ರೆಂಡ್ಸ್. ಯಾಕಂದ್ರೆ ಪಾಪು ಇತ್ತಲ್ಲ, ನೋಡ್ತಾ ಇದ್ರೆ ಹಂಗೆ ಕಿಡ್ನಾಪ್ ಮಾಡ್ಬಿಡೋಣ ಅಂತ ಸ್ಕೆಚ್ ಪ್ಲಾನ್ಗಳೆಲ್ಲ ಆಗ್ತಿದೆ ಫ್ರೆಂಡ್ಸ್. ನೋಡಿದ್ರ ಫ್ರೆಂಡ್ಸ್ ಏನ್ ಖರಾಬ್ ಲುಕ್ಕು. ಇನ್ನು ಸ್ವಲ್ಪ ದೊಡ್ಡವನಾಗಿದ್ರೆ ಎತ್ತು ಹೊಡೆದೇ ಬಿಡೋನೇನೋ.
ಫ್ರೆಂಡ್ಸ್, ನಾನು ಈ ಏರಿಯಾ ಕಡೆ ಓಡಾಡಿ ತುಂಬ ವರ್ಷಗಳಾಗೋಯ್ತಲ್ಲ, ನೋಡಿದ್ರೆ ಫುಲ್ ಅಪ್ಡೇಟ್ ಆಗಿಬಿಟ್ಟೈತೆ ಕನಕಪುರ ರೋಡು, ಹಾಸ್ಪಿಟ್ಲುಗಳು, ಕಾಲೇಜ್ಗಳು. ಇನ್ಮೇಲೆ ಸಿಟಿ ಕಡೆ ಬರೋಂಗೇ ಇಲ್ಲ. ನಾನೇನಾರ ಬಂದು ಇಲ್ಲಿ ಸೆಟ್ಲ್ ಆಗಿಬಿಟ್ರೆ, ಅಂದರೆ ಹಾಸ್ಪಿಟ್ಲು ಕಾಲೇಜಲ್ಲಿ ನನ್ನ ಕೆಲಸ ಏನೂ ಇರಲ್ಲ, ಒಂಥರ ಖುಷಿ ಅಲ್ಲ ಫ್ರೆಂಡ್ಸ್, ನಮ್ಮ ಏರಿಯಾ ಫುಲ್ ಅಪ್ಡೇಟು ಅಂತ ಅಂದ್ಬಿಟ್ಟು. ಇದು ಕನಕಪುರ ಹೊಳೆ ಫ್ರೆಂಡ್ಸ್. ಎಂಟ್ರೆನ್ಸ್ ಒಳಗಡೆ ಎಂಟ್ರಿ ಆಗಬೇಕಾದ್ರೆ, ಎಕ್ಸಿಟ್ ಆಗಬೇಕಾದ್ರೇನು ಆ ಕಡೆ ನಮ್ಮೂರ ಕಡೆ ಒಂದು ಹೊಳೆ ಸಿಗ್ತೈತೆ. ಆಮೇಲೆ ಇದು ಕನಕಪುರ ಬಸ್ ಸ್ಟ್ಯಾಂಡು. ಫುಲ್ಲು ಚೇಂಜ್ ಫ್ರೆಂಡ್ಸ್, ರೋಡ್ಗಳೆಲ್ಲ, ಬಸ್ ಸ್ಟ್ಯಾಂಡ್ಗಳು ಎಲ್ಲನೂ ಪ್ರತಿ ಸಲ ಬಂದಾಗ ಅಲ್ಲಲ್ಲೇ ಸ್ಟಾಪ್ಗಳು ಇರ್ತಾ ಇತ್ತು. ಇಲ್ಲಿ ಫುಲ್ಲು ಒಳಗಡೆ ಹೋಗ್ಬೇಕು, ಸ್ವಲ್ಪ ವಾಕಿಂಗು ಜಾಸ್ತಿ ಆಗ್ತೈತೆ ನಮಗೆ ಅಲ್ಲಿಂದ ನಡ್ಕೊಬರೋದು. ಆಮೇಲೆ ಬಂದು ಇಲ್ಲಿ ಕುತ್ಕೊಂಡು ಶಿವಗೆ ಫೋನ್ ಮಾಡಿದೆ ಬಾ ಅಂತ ಅಂದ್ಬಿಟ್ಟು, ಅರ್ಧ ಗಂಟೆ ಆದರೂ ಬಂದಿಲ್ಲ. ಸರಿ, ಪ್ರಪಂಚದಲ್ಲಿ ಜನಗಳು ಏನು ಮಾಡ್ತಾವ್ರೆ ಅಂತ ನೋಡಿದ್ರೆ ಸುತ್ತ ಮೊಬೈಲ್ ನೋಡ್ತಾವ್ರೆ, ಎಲ್ಲಿ ಹೋಗ್ತೈತೆ ನಮ್ಮ ಪ್ರಪಂಚ, ಇವ್ರನ್ನೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಮೊಬೈಲ್ ನೋಡೋಕೆ ಸ್ಟಾರ್ಟ್ ಮಾಡ್ತೆ ಫ್ರೆಂಡ್ಸ್. ಈ ಗ್ಯಾಪಲ್ಲಿ ಶಿವ ಬಂತು, ಹೊಟ್ಟೆ ಹಸ್ಕೊಂಡು ಸುಸ್ತಾಗ್ಬಿಟ್ಟಿತ್ತು ಫ್ರೆಂಡ್ಸ್. ಬೆಳಗ್ಗೆ ತಂಗ್ಳನ್ನ ತಿಂದಿದ್ದು, ಮೊದಲು ಹೋಟ್ಲು ಕರ್ಕೊಂಡೋಗಿ ನೀನು ಕಾಲಕ್ಕೆ ಬೀಳ್ತೀನಿ ಅಂತ ಕಾಲಕ್ಕೆ ಬೀಳಕ್ಕೆ ಹೋದೆ. ಅಷ್ಟೆಲ್ಲ ರಿಸ್ಕ್ ತಗೋಬೇಡ, ಕರ್ಕೊಂಡು ಹೋಗ್ತೀನಿ ಬಾ ಅಂತ ಅಂದ್ಬಿಟ್ಟು ಫಸ್ಟ್ಲು ಹೋಟ್ಲು ಕಡೆ ಹೋದ್ವಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಮಾರನೇ ದಿನ ವೀಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ನಮ್ಮ ಮನೆಗೆ ಬಂದೆ, ರಾತ್ರಿ ಬಂದು ತುಂಬ ಸುಸ್ತಾಗ್ಬಿಟ್ಟಿದ್ದು ಫ್ರೆಂಡ್ಸ್, ಜರ್ನಿ ಮಾಡಿ ಅದಕ್ಕೆ ಮಲಗ್ಬಿಟ್ಟೆ. ಬೆಳಗ್ಗೆಯಿಂದ ಶಿವ ಅವ್ರ ಅಮ್ಮನವರಪ್ಪ ಹೇಳ್ತಾನೆ ಇದ್ರು, ದೇವಸ್ಥಾನಕ್ಕೆ ಟೈಮ್ ಆಯ್ತು, ಹೋಗ್ಬಿಟ್ಟು ಬರ್ರಿ ಅಂತ. ಇಲ್ಲೇ ಎದುರುಗಡೆನೇ ಬೆಟ್ಟದ ಜಾತ್ರೆ ಫ್ರೆಂಡ್ಸ್, ಆದರೆ ಹೋಗೋಕ್ಕಾಗಲಿಲ್ಲ. ಈಗ ನೆರಳಾದ ಮೇಲೆ ಹೋಗ್ಬೇಕು ಅಂತ ರೆಡಿ ಆಗ್ತದೆ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಅಲ್ಲಿ ಕಾಣಿಸ್ತಿತ್ತಲ್ಲ, ಅದಿನ್ನೂ ಇಟ್ಟೋಗ್ತಿದೆ, ಅಲ್ಲಿ ಬೆಟ್ಟದ ಜಾತ್ರೆ. ಅದು ಯಾರೂ ಇಲ್ಲ, ಎಲ್ಲ ಹೋಗವ್ರೆ. ಈಗ ರೆಡಿ ಆಗಿಬಿಟ್ಟು ಹೊರಡ್ತೀವಿ ಸರ್. ಇದು 2ನೇ ಸಲ ಹೋಗ್ತಾ ಇರೋದು ಫ್ರೆಂಡ್ಸ್. ನಾನು ಫಸ್ಟ್ನೇ ಸಲ ಫ್ರೆಂಡ್ಸ್ ಜೊತೆ ಹೋಗಿದ್ದೆ, ಇಷ್ಟು ವರ್ಷ ಆದಮೇಲೆ ಮತ್ತೆ ಒಂದು ಸಲ ಹೋಗ್ತಿರೋದು. ಬನ್ನಿ ಫ್ರೆಂಡ್ಸ್, ರಂಗಪ್ಪನ ಬೆಟ್ಟದ ಜಾತ್ರೆ ಹೆಂಗಿರ್ತಿತ್ತು ನೋಡ್ಕೊಂಡು ಬರೋಣ. ರೆಡಿ ಆಗಿಬಿಟ್ಟು ಸಿಗ್ತೀನಿ. ಎಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್ ಈ ಸೀರೆ. ನನಗೆ ಸೀರೆ ಹಾಕ್ಕೊಂಡ್ರೆ ಬೆಟ್ಟ ಹಿಂಗೈತೆ ಫ್ರೆಂಡ್ಸ್, ರೋಡು ಬಿದ್ದೋಗ್ತೀಯಾ ಅಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಸ್ಬಿಟ್ಟು ಡ್ರೆಸ್ಸೇ ಹಾಕ್ಕೊಂಡೆ. ಓಕೆ ಫ್ರೆಂಡ್ಸ್, ಈಗ ಹೊರಡೋಣ. ಸ್ಟಿಕ್ಕರ್ ತಂದಿಲ್ಲ ಫ್ರೆಂಡ್ಸ್, ಅರ್ಜೆಂಟಲ್ಲಿ ಬರ್ಬೇಕಾರೆ. ಓಕೆ ಫ್ರೆಂಡ್ಸ್, ಹೊರಡೋಣ. ಅಲ್ಲಿ ಗಿಡದ ತುಂಬ ಮಲ್ಲಿಗೆ ಇದು ಕನಕಾಂಬರ ಇತ್ತು. ನಮ್ಮಮ್ಮ ಬೆಳಗ್ಗೆಯಿಂದ ಹೇಳ್ತು, ಹೂವು ಕಟ್ ಮುಡ್ಕೋ ದೇವಸ್ಥಾನಕ್ಕೆ ಅಂತ. ನಾನು ಬಿತ್ಕೊಂಡೇ ಇದ್ದೆ, ಕಿತ್ಕೊಡ್ತೈತೆ ಕಟ್ಟೋಣ ಅಂತ ಅಂದ್ಬಿಟ್ಟು. ಈಗ ಲೇಟ್ ಆಗೋಯ್ತು ಫ್ರೆಂಡ್ಸ್, ಬರ್ತೀನಿ ಸಂಜೆ ಕಿತ್ಕೊಂಡು ನಾಳೆ ಮುಡ್ಕೋತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಫಾರ್ ದ ಫಸ್ಟ್ ಟೈಮ್ ಇಬ್ಬರು ಹೋಗ್ತಾಯಿದ್ದೀವಿ ಬೆಟ್ಟದ ಜಾತ್ರೆಗೆ. ರಂಗಪ್ಪನ ಬೆಟ್ಟ ಫ್ರೆಂಡ್ಸ್, ಈ ಕಡೆ ತುಂಬ ಫೇಮಸ್ ದೇವಸ್ಥಾನ, ವರ್ಷಕ್ಕೊಂದೇ ಸಲ ಜಾತ್ರೆ ಆಗೋದು. ಹೋಗ್ಬಿಟ್ಟು ಬರೋಣ ಫ್ರೆಂಡ್ಸ್. ಹೊಟ್ಟೆ ಇಕ್ತೈತೆ. ನಿಮ್ಗೆ ಗೊತ್ತಾಗಲ್ಲ. ಮೇಕೆ ಮೈಸಕ್ಕೆ ಹೋಗೋರು ಫ್ರೆಂಡ್ಸ್ ಎಲ್ಲರೂ. ಹುರುಳಿ ಹಾಕವ್ರೆ, ಹುರುಳಿ ಕಾಳು ಸಿಗೋದು ಹಿಂಗೆ ಫ್ರೆಂಡ್ಸ್. ಇದ್ರೊಳಗಡೆಯಿಂದ ಸಪ್ರೇಟಾಗಿ ಹುರುಳಿ ಕಾಳು ಹಿಂಗೆ ಬರ್ತೈತೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಇದು ಶಿವರ್ ತಮ್ಮ ಗಾಡಿ. ಸೀರೆ ಹಾಕ್ಕೊಂಡಿದ್ರೆ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್. ಆದರೆ ರೋಡ್ ಹೆಂಗೈತಾ ಏನೋ ಗೊತ್ತಿಲ್ಲ, ಬೆಟ್ಟ ಬೇರೆ ಹತ್ತೋದಲ್ಲ. ಸೀರೆ ಹಾಕ್ಕೊಂಡ್ರೆ ಅಲ್ಲೆಲ್ಲ ಉದ್ರೋಗ್ತೀನಿ ಅಂದ್ಬಿಟ್ಟು ಈ ಡ್ರೆಸ್ ಬೇಲು ಊರಲ್ಲಿ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಹೆಂಗಂದ್ರೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಸಡನ್ ಪ್ಲಾನಿಂಗ್ ಅಲ್ಲ, ಅದಕ್ಕೆ ಇವಾಗ ಹೋದ್ರೆ ಸಂಜೆ 6 ಗಂಟೆಗೆ ಬರ್ತೀವಿ ಫ್ರೆಂಡ್ಸ್. ನಿಧಾನಕ್ಕೆ ಬೆಟ್ಟ ಗುಡ್ಡ ಎಲ್ಲ ನೋಡ್ಕೊಂಡು, ಮಾದೇಶ್ವರ ಬೆಟ್ಟ ಥರನೇ ಇರ್ತೈತೆ. ಈ ರೋಡಲ್ಲಿ ಜಾಸ್ತಿ ಗಾಡಿಗಳು ಓಡಾಡಲ್ಲ ಫ್ರೆಂಡ್ಸ್. ಇವತ್ತು ಬೆಟ್ಟದ ಜಾತ್ರೆ ಅಲ್ಲ, ಅದಕ್ಕೆ ಇಷ್ಟೊಂದು ಗಾಡಿಗಳು, ಇಲ್ಲಾಂದರೆ ಪೀಸ್ಫುಲ್ ಆಗಿರ್ತೈತೆ. ನಮ್ಮನೆಯಿಂದ 6 ಕಿಲೋಮೀಟ್ರ್ ಜರ್ನಿ ಮಾಡ್ಕೊಂಡು ಬಂದರೆ ನಾವೊಂದು ಸ್ಪೆಷಲ್ ಊರಿಗೆ ಎಂಟ್ರಿ ಕೊಡ್ತೀವಿ ಫ್ರೆಂಡ್ಸ್. ಇದೇ ಸುಂಡಘಟ್ಟ. ಸುಂಡಘಟ್ಟ ಅಂದರೆ ಸಾಮಾನ್ಯ ಊರಲ್ಲ ಫ್ರೆಂಡ್ಸ್, ಶಿವ ಅವ್ರ ಅಮ್ಮ ಅವ್ರ ತವರೂರು ಫ್ರೆಂಡ್ಸ್. ಇದು ಮಾದೇಶ್ವರ ಸ್ವಾಮಿ ದೇವಸ್ಥಾನ, ತುಂಬ ಪವರ್ಫುಲ್ಲು ಫ್ರೆಂಡ್ಸ್. ಇನ್ನೊಂದು ಸಲ ನೆಕ್ಸ್ಟ್ ಟೈಮ್ ಬಂದಾಗ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಅಂತ ಅನ್ಕೋತಾ ಇದ್ದೀವಿ. ನಾನು ಅಂದ್ಕೊಂಡು ಬಂದೆ ಫ್ರೆಂಡ್ಸ್, ಅಲ್ಲಿಂದನೇ ಒಂದು 8-10 ವರ್ಷದ ಹಿಂದೆ ನಾನು ಬಂದಿದ್ದು, 1-2 ಸಲ ಬಂದಿದ್ದೆ ಅಷ್ಟೇ ಈ ದೇವಸ್ಥಾನಕ್ಕೆ. ಫುಲ್ ಅಪ್ಡೇಟ್ ಆಗಿರ್ತೈತೆ, 8 ವರ್ಷದಿಂದ ಹಂಗೆ ಇರ್ತೈತಾ ಅಂದ್ಕೊಂಡು ಇಮ್ಯಾಜಿನೆಲ್ಲ ಮಾಡ್ಕೊಂಡು ಬರ್ತೀನಿ. ಸ್ವಲ್ಪನೂ ರೋಡ್ ಚೇಂಜ್ ಆಗಲಿಲ್ಲ. ಯಾಕಂದರೆ ವರ್ಷಕ್ಕೊಂದೇ ಸಲ ಜಾತ್ರೆ ಹಬ್ಬ ಎಲ್ಲ ಆಗೋದಲ್ಲ ಇಲ್ಲಿ, ಅದಕ್ಕೆ ವರ್ಷಕ್ಕೊಂದ್ಸಲ ಜನಗಳು ಬಂದೋಗೋದಕ್ಕೆ ಯಾಕೆ ರೆಡಿ ಮಾಡಬೇಕು ರೋಡ್ನ ಅಂದ್ಬಿಟ್ಟು ಗೌರ್ಮೆಂಟ್ ಯೋಚನೆ ಮಾಡಿರಬೇಕು. ಆದರೆ ವೀಕೆಂಡಲ್ಲಿ ಮಾತ್ರ ಫ್ರೆಂಡ್ಸ್ ಹುಡುಗಿರು ಬರ್ತಿರ್ತಾರೆ, ಟ್ರಿಪ್ ಥರ, ಜಾಲಿ ರೈಡ್ ಥರ, ಸಿಕ್ಕಾಪಟ್ಟೆ ಚೆನ್ನಾಗಿರ್ತೈತೆ. ಆ ಥರ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಫಾರೆಸ್ಟ್ ಏರಿಯಾ ಬೇರೆ ಅಲ್ವಾ ಫ್ರೆಂಡ್ಸ್ ಇಲ್ಲಿ, ಅದಕ್ಕೆ ಫಾರೆಸ್ಟ್ ಆಫೀಸರ್ಸು ಅವರು ಇವರು ಪೊಲೀಸರು ಎಲ್ಲರೂ ಇರ್ತಾರೆ. ಬೇರೆ ಟೈಮಲ್ಲಿ ಯಾಕೆ ಬರೋಕ್ಕಾಗಲ್ಲ ಅಂದರೆ ಫ್ರೆಂಡ್ಸ್, ಒಂದು ರೋಡ್ ಸರಿ ಇಲ್ಲ, ಧೂಳು ಬಂಡೆಕಲ್ಲೆಲ್ಲ ಜಾಸ್ತಿ, ಮತ್ತು ಪ್ರಾಣಿಗಳಿರ್ತವೆ ಫ್ರೆಂಡ್ಸ್ ಜಾಸ್ತಿ. ಆನೆಗಳು, ಕಾಡು ಪ್ರಾಣಿಗಳು ಇದ್ದೇ ಇರ್ತವೆ. ಇದೆಲ್ಲ ಫುಲ್ ಕಾಡೇನೇನೆ, ಅದಕ್ಕೆ ಜಾಸ್ತಿ ಜನಗಳು ಬರೋಕ್ಕೆ ಹೋಗಲ್ಲ. ಬಂದರೆ ಪ್ರಾಣಿಗಳಿಂದ ಜನಗಳಿಗೆ ಪ್ರಾಬ್ಲಮ್ಮು ಫ್ರೆಂಡ್ಸ್. ಸೀರೆ ಹಾಕೋ ಬಂದಿದ್ರೆ ಪಕ್ಕ ಅಲ್ಲೇ ಎಲ್ಲೋ ಉದುರ್ಕೋತಾ ಇದ್ದೆ. ಡ್ರೆಸ್ ಹಾಕೋ ಬಂದಿದ್ದು ಒಳ್ಳೇದಾಯಿತು.
ಆದರೆ ಪೌಡ್ರ್ ಹಾಕ್ತವ್ರೆ ರೋಡಲ್ಲೆಲ್ಲ. ಪೌಡ್ರ್ ಹಾಕ್ತಿರ ಬಂದಿದ್ರೆ ಆಗಿತ್ತು. ನಡ್ಕೊಂಡೆಲ್ಲ ಹೋಗ್ತವ್ರೆ ಬರ್ತವ್ರೆ. ಅಂದರೆ ವಯಸ್ಸಲ್ಲಿರೋರು ನಡ್ಕೊಂಡೋಗಿ ನಡ್ಕೊಬತ್ತವ್ರೆ. ನಾವು ಮುಖ ಮುಕ್ಕಿ ಗಾಡೀಲಿ ಬರ್ತಾಯಿದ್ದೀವಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಸ್ವಲ್ಪ ದೂರ ಫುಲ್ ಅಪ್ ಐತೆ ಫ್ರೆಂಡ್ಸ್. ಅದ್ರ ಜೊತೆಗೆ ಸಿಕ್ಕಾಪಟ್ಟೆ ಧೂಳು ಬೇರೆ. ಈಗ ನೀವು ನೋಡ್ತಿದ್ದೀರಲ್ಲ ಕಲರ್ ಏನು ಹಿಂಗಪ್ಪ ಮಂಜು ಮಂಜು ಅಂತ, ಅದೆಲ್ಲ ಧೂಳೆ ಫ್ರೆಂಡ್ಸ್, ಫುಲ್ಲು ಧೂಳು. ಅದಕ್ಕೆ ವೆಹಿಕಲೇ ಹತ್ತುತ್ತಾ ಇಲ್ಲ ಕೆಲವೊಂದು ಕಡೆ. ಅದಕ್ಕೆ ಶಿವ ಇಳಿಸ್ಬಿಟ್ಟು ನಡ್ಕೊಂಡೆ ಬಾ ಅಂತಂತು. ಹೆಂಗಿತ್ತು ಅಂದರೆ ಫ್ರೆಂಡ್ಸ್, ಒಂದು ಕಡೆ ಧೂಳು, ಒಂದು ಕಡೆ ಬಿಸಿಲು, ಒಂದು ಕಡೆ ಬಂಡೆಗಳ ಮಧ್ಯೆ ನಡ್ಕೊಂಡು ಹೋಗ್ಬೇಕಾದ್ರೆ ಬೀಸೋ ಗಾಳಿ ಸಹ ಫುಲ್ಲು ಬಿಸಿ ಗಾಳಿ ಬೀಸ್ತೈತೆ. ಕಷ್ಟ ಫ್ರೆಂಡ್ಸ್ ಸಿಕ್ಕಾಪಟ್ಟೆ. ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ಮ್ಯಾಟ್ರ್ ಗೊತ್ತಾ? ಇಲ್ಲಿ ಪ್ರಾಣಿಗಳು ಜಾಸ್ತಿ ಓಡಾಡ್ತಾವಂತೆ. ಆದರೆ ಈ ಹಬ್ಬದಲ್ಲಿ ಜಾತ್ರೆ ಆಗುತ್ತಲ್ಲ, ರಂಗನಾಥ ಸ್ವಾಮಿ ಜಾತ್ರೆ, ಆ ಟೈಮಲ್ಲಿ ಒಂದು ಪ್ರಾಣಿಗಳು ಅಡ್ಡನೇ ಸಿಗಲ್ವಂತೆ, ದೂರ ಹೋಗ್ತಾವಂತೆ. ಎಷ್ಟು ಪವರ್ಫುಲ್ ಅಲ್ಲ ದೇವ್ರುಗಳು ಅಂದ್ರೆ. ಮಾದೇಶ್ವರ ಬೆಟ್ಟದಲ್ಲೂ ಸೇಮ್ ಇದೆ. ಮಾದಪ್ಪನ ಬೆಟ್ಟಕ್ಕೆ ನೆಕ್ಸ್ಟ್ ಮಂತ್ ಹೋಗ್ಬೇಕಲ್ಲ ಫ್ರೆಂಡ್ಸ್. ಇದು ರಿಹರ್ಸಲ್ ತರ ಐತೆ, ಟ್ರೈನಿಂಗ್ ತರ. ಯಪ್ಪ ಗಾಬು. ಅಂತೂ ಇಂತೂ ಅಪ್ಪಿಡೋ ಕಡೆ ಇಳ್ಕೊಂಡು ಡೌನ್ ಇರೋ ಕಡೆ ಹತ್ಕೊಂಡು ಫೈನಲಿ ನಾವು ಬೆಟ್ಟಕ್ಕೆ ರೀಚ್ ಆಗಿಬಿಟ್ವಿ ಫ್ರೆಂಡ್ಸ್. ಇದೇನು ಹೇಳ್ಕೊಳ್ಳೋಷ್ಟು ದೊಡ್ಡ ಜಾತ್ರೆ ಅಲ್ಲ, ಸಿಂಪಲ್ ಆಗೇ ಆಗ್ತೈತೆ. ಆದರೆ ದೇವ್ರು ತುಂಬ ಪವರ್ಫುಲ್ಲು, ಅದಕ್ಕೋಸ್ಕರ ಇಷ್ಟು ಜನ ಬರೋದು. ಐಸ್ ಕ್ರೀಮ್ ಗಾಡಿ ನೋಡಿದ್ಮೇಲೆ ಸಮಾಧಾನ ಆಯಿತು ಫ್ರೆಂಡ್ಸ್. ಯಾವುದೇ ಜಾತ್ರೆನಲ್ಲಿ ಮೊದಲು ಐಸ್ ಕ್ರೀಮ್ ಗಾಡಿ ಐತಾ ಅಂತ ನೋಡ್ಕೊಂಡು ಸಮಾಧಾನ ಮಾಡ್ಕೊಂಡು ಆಮೇಲೆ ಒಳಗಡೆಗೆ ಎಂಟ್ರಿ ಕೊಡ್ತೀನಿ. ಮೊದಲು ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಬಂದ್ಬಿಡೋಣ. ಆಮೇಲೆ ಸುತ್ತಾಟ ಏನೂ ಇಲ್ಲ ಫ್ರೆಂಡ್ಸ್, ನಿಂತ್ಕೊಂಡು ಒಂದು ರೌಂಡ್ ಸುತ್ತಬಿಟ್ರೆ ಮುಗ್ದೋಯ್ತು ಜಾತ್ರೆ, ಅಷ್ಟೇ. ನಮ್ಮ ಮೇಕಪ್ ನೋಡಿ ಫ್ರೆಂಡ್ಸ್, ನಾನು ಅಬ್ಸರ್ವ್ ಮಾಡ್ಕೊಂಡಿಲ್ಲ. ಫುಲ್ಲು ಕಣ್ಣುಬ್ಬಲ್ಲಿ ತಲೆಯಲ್ಲೆಲ್ಲ ಧೂಳೈತೆ, ಸರಿಯಾಗಿ ಅಬ್ಸರ್ವ್ ಮಾಡ್ಕೊಂಡಿಲ್ಲ. ಇದರಲ್ಲೇ ಸುತ್ತಾಡಿದ್ದು ಜಾತ್ರೆ. ಯಾರಿದು ವಿಚಿತ್ರ ಪ್ರಾಣಿ ಅನ್ಕೊಂಡಿರ್ತಾರೆ ಜಾತ್ರೆಗಳಲ್ಲಿ ಎಲ್ರೂ. ಈ ಬಂಡೆ ಕಾಣಿಸ್ತೈತಲ್ಲ ಫ್ರೆಂಡ್ಸ್, ಇದರಿಂದೇನೆ ದೇವಸ್ಥಾನ. ಇದು ಕೆತ್ತಿರೋದಲ್ವಂತೆ ಫ್ರೆಂಡ್ಸ್, ದೇವರು ಒಳಗಡೆ ತೋರಿಸ್ತೀನಿ ಆಮೇಲೆ. ಅದೇ ಬಂದಿರೋದಂತೆ ದೇವರು, ಹಂಗಾಗಿ ಶಕ್ತಿ ಜಾಸ್ತಿ ದೇವ್ರಿಗೆ. ನಾವು ಪೂಜೆ ಸಾಮಾನು ತಗೊಳ್ಳೋಣ ಅಂತ ಬಂದ್ವಿ. ಈ ಆಂಟಿನ ನಾನು 10 ವರ್ಷಗಳ ಹಿಂದೆ ನಾನು ಕನಕಪುರದಲ್ಲಿ ತರಕಾರಿ ಮಾರ್ಬೇಕಾದ್ರೆ ನೋಡ್ತಿದ್ದೆ. ಇವ್ರ ಹತ್ರನೇ ನಾನು ತರಕಾರಿನೂ ತಗೊಳ್ತಾ ಇದ್ದೆ. ಆದ್ರೆ ಅವ್ರಿಗೆ ನನ್ನ ನೆನಪು ಇರಲ್ಲ, ಯಾಕಂದ್ರೆ 10 ವರ್ಷ ಆಯ್ತಲ್ಲ. ಹಂಗಾಗಿ ಪೂಜೆ ಸಾಮಾನೆಲ್ಲ ತಗೊಂಡು ಮೊದಲು ಪೂಜೆ ಮಾಡಿಸ್ಕೊಬಿಡೋಣ ಅಂತ ಹೋದ್ವಿ. ಪರವಾಗಿಲ್ಲ, ಮೊದಲಿಗೆ ಹೋಲಿಸ್ಕೊಂಡ್ರೆ ಅಂದರೆ 10 ವರ್ಷದಿಂದ ಹೋಲಿಸ್ಕೊಂಡ್ರೆ ಈಗ ಒಂದು ಸ್ವಲ್ಪ ಜನಗಳು ಜಾಸ್ತಿನೇ ಆಗಿದ್ದಾರೆ. ಯಾವುದಾದ್ರೂ ಜಾತ್ರೆನಲ್ಲಿ ದೇವಸ್ಥಾನದಲ್ಲಿ ಜನಗಳು ಜಾಸ್ತಿ ಆಗ್ತಿದ್ದಾರೆ ಅಂದರೆ ಆ ದೇವರು ತುಂಬ ಶಕ್ತಿ ಇರುತ್ತೆ, ಮತ್ತೆ ನಾವು ಕೇಳ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ. ಇಲ್ಲಿ ರಥ ಎಲ್ಲ ಆಗುತ್ತಂತೆ ಫ್ರೆಂಡ್ಸ್, ನಾನು 1 ವರ್ಷನೂ ನೋಡಲಿಲ್ಲ. ಅದಕ್ಕೆ ಶಿವರಮ್ಮ ಬೈತಾನೆ ಇತ್ತು, ತೇರೆಲ್ಲ ಇರ್ತೈತೆ, ಬೆಳಗ್ಗೆ ಹೋಗ್ರಿ ಅಂತ. ಆಗಲಿಲ್ಲ ನನ್ನ ಕೈಲಿ ಜರ್ನಿ ಮಾಡಿಬಿಟ್ಟು. ನೋಡಿದ್ರೆ ಎಲ್ಲ ಮುಗ್ದೋಗಿತ್ತು, ಎಲ್ಲ ಇಳಿಸ್ತಾ ಇದ್ರು. ಅಟ್ಲೀಸ್ಟ್ ಇದಾದ್ರೂ ನೋಡಿದ್ನಲ್ಲ, ಸಮಾಧಾನ ಆಯಿತು. ನೆಕ್ಸ್ಟ್ ವರ್ಷದಿಂದ ಬೇಗ ಬರಬೇಕು. ನಾನು ಮೊದಲು ಬಂದಾಗ ಈ ಥರ ದೇವಸ್ಥಾನನೂ ಕಟ್ಟಿರಲಿಲ್ಲ ಫ್ರೆಂಡ್ಸ್, ಬರೀ ಬಂಡೆ ಹತ್ರ ಒಂದು ಸ್ವಲ್ಪ ಮಂಟಪ ಥರ ಕಟ್ಟಿದ್ದಷ್ಟೇ. ಇಲ್ಲಿ ದೇವಸ್ಥಾನದಿಂದ ಒಂದು ಸ್ವಲ್ಪ ಕೆಳಗಡೆಗೆ ಫುಲ್ಲು ಬೆಟ್ಟ ಗುಟ್ಟಗಳೇ ಫ್ರೆಂಡ್ಸ್. ಬೆಟ್ಟ ಗುಟ್ಟಗಳ ಮಧ್ಯೆ ದೇವರು. ಮೊದಲು ನಾಮ ಹಾಕ್ಸ್ಕೊಬಿಡೋಣ ಅಂತ ಅಂದ್ಬಿಟ್ಟು, ರಂಗನಾಥ ಸ್ವಾಮಿ ಅಲ್ಲ ಫ್ರೆಂಡ್ಸ್, ಅವ್ರಿಗೆ ಈ ಥರನೇ ನಾಮ ಇರ್ತೈತೆ. ಒಂದೊಂದು ದೇವ್ರಿಗೆ ಒಂದೊಂದು ಥರ ಬಟ್ಟು ಇಟ್ಕೊಳ್ಳೋದು ಇರ್ತೈತಲ್ಲ ಫ್ರೆಂಡ್ಸ್. ರಾಘವೇಂದ್ರ ಸ್ವಾಮಿಗೆ ಬೇರೆ ಥರ, ಮಾದಪ್ಪಗೆ ಬೇರೆ ಥರ, ಇಲ್ಲಿ ರಂಗನಾಥ ಸ್ವಾಮಿಗೆ ಬೇರೆ ಥರ. ಆದರೆ ಗಂಡು ಮಕ್ಕಳಿಗೆ ಬೇರೆ ಥರ ನಾಮ ಇರ್ತೈತೆ, ಹೆಣ್ಮಕ್ಳಿಗೆ ಬೇರೆ ಥರ ನಾಮ ಇರ್ತೈತೆ. ನಾಮ ಎಲ್ಲ ಹಾಕ್ಸ್ಕೊಂಡು ಆಮೇಲೆ ಒಳಗಡೆ ಪೂಜೆ ಮಾಡಿಸ್ಕೊಬರೋಣ ಅಂತ ನೋದ್ವಿ. ಸ್ವಲ್ಪ ರಶ್ ಇತ್ತು ಜನಗಳು, ಪರವಾಗಿಲ್ಲ. ಒಂದು 20-30 ನಿಮಿಷದಲ್ಲಿ ದರ್ಶನ ಆಗೋಯ್ತು. ಇದು ದೇವಸ್ಥಾನದ ಒಳಗಡೆ ಫ್ರೆಂಡ್ಸ್. ನಾನಂತೂ ಇದೇ ಮೊದಲನೇ ಸಲ ಒಳಗಡೆ ಬಂದು ದೇವ್ರ ದರ್ಶನ ಮಾಡಿದ್ದು ಫ್ರೆಂಡ್ಸ್. ಸಖತ್ತು ಖುಷಿ ಆಯಿತು. ಶಿವ ಅವ್ರ ಊರಿಂದ ಈ ದೇವಸ್ಥಾನ ಒಂದು 15 ಕಿಲೋಮೀಟರ್ ಇರ್ಬೋದು ಅಷ್ಟೇನೆ ಫ್ರೆಂಡ್ಸ್. ಆದರೆ ಇಬ್ಬರು ಜೊತೆಲಿ ಬಂದಿದ್ದು ಇದೇ ಫಸ್ಟ್ ಟೈಮು. ಮದುವೆ ಆದಮೇಲೆ ಸುಮಾರು ವರ್ಷ ಇಲ್ಲೇ ಇದ್ರೂ ಶಿವ ಕರ್ಕೊ ಬರ್ತಾ ಇರಲಿಲ್ಲ. ಆ ಥರ ಇತ್ತು ನಮ್ಮ ಪರಿಸ್ಥಿತಿ. ಮೊದಲಿಗೆ ಈಗ ಹೋಲಿಸ್ಕೊಂಡ್ರೆ ತುಂಬ ಸುಧಾರಿಸೈತೆ ಜೀವನ, ತುಂಬ ಚೇಂಜ್ ಆಗೈತೆ ಅಂತ ಅನ್ನಿಸ್ತೈತೆ. ಒಂದು ದೇವಸ್ಥಾನಕ್ಕೆ ಜೊತೆಲಿ ಹೋಗೋಕ್ಕೂ ನಮಗೆ ಅದೃಷ್ಟ ಇಲ್ವಲ್ಲಪ್ಪ ದೇವರೇ ಅಂತ ಅಂದ್ಕೊಳ್ತಿದ್ದೆ. ಇವಾಗ ಯಾವುದೇ ದೇವ್ರಿಗೆ ಹೋಗ್ಬೇಕು ಅಂದರೂ ಕೇಳ್ಕೊಂಡಿದ ತಕ್ಷಣ ಬರ್ತಾ ಇದ್ರು ಒಂದು 6 ತಿಂಗಳು ಬಿಟ್ಟಾದ್ರೂ ಕರ್ಕೊಂಡು ಹೋಗ್ತೈತೆ. ಅದೇ ಸಮಾಧಾನ. ಅದಕ್ಕೆ ಹೇಳೋದು ಫ್ರೆಂಡ್ಸ್, ತಾಳ್ಮೆ ಇರಬೇಕು ಅಂತ ಅಂದ್ಬಿಟ್ಟು. ದೇವ್ರಿಗೂ ಗೊತ್ತು ಯಾವ ಟೈಮಲ್ಲಿ ನಮ್ಮ ಜೀವನನ ಹೆಂಗೆ ಚೇಂಜ್ ಮಾಡಬೇಕು ಅಂತ ಅಂದ್ಬಿಟ್ಟು. ನಾನಂತ ಅನ್ಕೊಂಡೇ ಇರಲಿಲ್ಲ ಈ ಥರ ನಾವು ದೇವಸ್ಥಾನಗಳು ಓಡಾಡ್ತೀವಿ ಅಂತೆಲ್ಲ. ದೇವಸ್ಥಾನಕ್ಕೆ ಓಡಾಡೋದು ಕನಸಾಗಿತ್ತು ಫ್ರೆಂಡ್ಸ್ ನಮ್ಮದು. ತೆಂಗಿನಕಾಯಿ ಹೊಡೆಯಪ್ಪ ಈಡ್ಕಾಯಿ ಅಂತ ಹೊಡೆದ್ರೆ ಆ ತೆಂಗಿನಕಾಯಿ ಕೊಡೋ ಬದಲು ಫುಟ್ಬಾಲ್ ಕೊಟ್ಬಿಟ್ಟವ್ರೆ ಅನಿಸ್ತೈತೆ ಶಿವಾಗೆ. 2-3 ಸಲ ಜಂಪ್ ಆಗಿ ಹೋಗ್ತೈತೆ. ಸ್ವಲ್ಪ ಬೆಂಡ್ ಥರ ಇತ್ತು. ಇಲ್ಲ ಮೇಲ್ಗಡೆ ಹುಲ್ ಕಿತ್ತಾಕ್ಲಿಲ್ಲ ಅಂದರು, ನಾರ್ ಕಿತ್ತಾಕ್ಲಿಲ್ಲ ಅಂದರು ಹಿಂಗೆ ಜಂಪ್ ಆಗ್ತೈತೆ ಫ್ರೆಂಡ್ಸ್. ಇದು ನನ್ನ ಗಂಡ ಕಾಯಿ ಹೊಡಿವ ಪದ್ಧತಿ ಫ್ರೆಂಡ್ಸ್. ನೋಡಾಗ್ಲೇ ಖಾಲಿ ಇತ್ತು ಜನ, ಇವಾಗ ಎಷ್ಟು ಜನ ಅವರೇ.
ಇಲ್ಲಿ ಕಾಣ್ತೈತಲ್ಲ ಫ್ರೆಂಡ್ಸ್, ದೊಡ್ಡ ಬಂಡೆ, ಇದರಿಂದೇನೆ ದೇವಸ್ಥಾನ ಅಟ್ಯಾಚ್ ಆಗಿರೋದು. ಈ ಬಂಡೆಲೇನೆ ದೇವ್ರ ವಿಗ್ರಹ ಅದಾಗದೇ ಮೂಡಿ ಬಂದಿರೋದು. ಈಗ ನಾವು ಪೂಜೆ ಮಾಡಿಸ್ಕೊಂಡು ಹಿಂದಕ್ಕೆ ಬಂದ್ವಿ. ಹಿಂದೆ ಬಂದ್ರೇನೆ ಇಲ್ಲಿಂದ ಜಾತ್ರೆ ಸ್ಟಾರ್ಟ್ ಆಗೋದು ಫ್ರೆಂಡ್ಸ್. ಆ ಕಡೆಗೆ ದೇವಸ್ಥಾನ ಮುಗಿದು ಇಲ್ಲಿಂದ ಜಾತ್ರೆ. ಮೊದಲು ಏನಾದರೂ ಜ್ಯೂಸ್ ಕುಡಿಯೋಣ ಅಂತ ಅನ್ನಿಸ್ತು. ಹಂಗಾಗಿ ಫಸ್ಟ್ ಟೈಮ್ ಫ್ರೆಂಡ್ಸ್ ಕಬ್ಬನ್ ಜ್ಯೂಸ್ ಕುಡಿತಾರದು. ನನಗೆ ಈ ಜ್ಯೂಸ್ ಅಂದ್ರೇ ಇಷ್ಟ ಆಗಲ್ಲ. ಈಗ ಏನು ಕೊಟ್ಟರು ಕುಡಿಯೋಂಗಾಗೈತೆ ನನಗೆ ಪರಿಸ್ಥಿತಿ. ಯಾಕಂದರೆ ಊಟ ಸೇರ್ತಾ ಇಲ್ಲ ಫ್ರೆಂಡ್ಸ್. ಅದೇನೋ ಗೊತ್ತಿಲ್ಲ, ಶಿವವ್ರ ಮನೆಗೆ ಬಂದರೆ ಇಬ್ಬರಿಗೂ ಊಟ ಸೇರಲ್ಲ, ಏನು ತಿನ್ನಬೇಕು ಅಂತ ಅನ್ಸಲ್ಲ, ಹೊಟ್ಟೆ ತುಂಬ್ದಂಗೆ ಇರ್ತೈತೆ. ಟೆಡ್ಡಿ ಬೇರೆ ಹತ್ರ ನಿಂತ್ಕೊಂಡ್ರೆ ಸಾಕು, ನನ್ನ ಗಂಡ ಹಂಗೆ ಎಕ್ಸ್ಪ್ರೆಸ್ ರೈಲ್ ಥರ ಹೋಗ್ತಾ ಇರ್ತೈತೆ, ಎಲ್ಲಿ ತಗೋಬಿಡ್ತೀನೋ ಅಂತ ಅಂದ್ಬಿಟ್ಟು ಯಾವುದೇ ಟೆಡ್ಡಿ ಬೇರ್ ಶಾಪ್ ಹತ್ರ ಹೋಗಿ ಫ್ರೆಂಡ್ಸ್ ಹಂಗೆ ವಿಡಿಯೋ ಮಾಡ್ತಾ ಇರಲಿ, ನೋಡಿ ನಿಂತ್ಕೊಳ್ಳೋದೇ ಇಲ್ಲ, ಎಲ್ಲಿ ವ್ಯಾಪಾರ ಮಾಡ್ಬಿಡ್ತೀನೋ, ಎಷ್ಟಿದು ಅಂತ ಕೇಳ್ಬಿಡ್ತೀನೋ ಅಂದ್ಬಿಟ್ಟು ಹೋಗ್ತಾನೆ ಇರ್ತೈತೆ. ಟೆಕ್ನಿಕ್ ಫ್ರೆಂಡ್ಸ್, ಟೆಕ್ನಿಕ್ ಫುಲ್ ಅಪ್ಡೇಟ್ ಆಗ್ಬಿಟ್ಟೈತೆ ಗಂಡ. ಜನಗಳು ಇಲ್ಲಿ ಬರೋಕ್ಕೆ ಒಂದು ದೇವ್ರನ್ನ ನೋಡೋಕ್ಕೆ, ಇನ್ನೊಂದು ಇದು ತುಂಬಾ ಎತ್ತರವಾದ ಬೆಟ್ಟ ಆಗಿರೋದ್ರಿಂದ ಇಲ್ಲಿಂದ ವ್ಯೂ ತುಂಬಾ ಚೆನ್ನಾಗಿ ಕಾಣ್ತೈತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೋಗಂಗಿಲ್ಲ, ಎಂಟ್ರಿ ಇಲ್ಲ ಫ್ರೆಂಡ್ಸ್. ಅದಕ್ಕೆ ಅದೇ ವೈಟ್ದೇನೇನೋ ಕಟ್ಟವ್ರೆ. ಆದರೆ ನಾವು ಗೊತ್ತಲ್ಲ ಫ್ರೆಂಡ್ಸ್, ಎಲ್ಲಿ ಹೋಗ್ಬಾರ್ದು ಏನು ಮಾಡಬಾರ್ದು ಅಂತ ಗೌರ್ಮೆಂಟ್ ಹೇಳಿರ್ತಾರೋ ಅದನ್ನೇ ಮಾಡೋದು ನಾವು. ಅದಕ್ಕೆ ನಮ್ಮನ್ನು ಸಾರ್ವಜನಿಕರು ಅಂತ ಕರೆಯೋದು. ಈ ವ್ಯೂ ನೋಡೋಕ್ಕೆ ಫ್ರೆಂಡ್ಸ್ ತುಂಬ ಜನ ಬರ್ತಾರೆ. ಸಖತ್ ಕಾಣ್ತೈತೆ, ಫುಲ್ ಬೆಂಗಳೂರೇ ಕಾಣ್ತೈತೆ, ಮತ್ತು ತಮಿಳ್ನಾಡು ಅದೆಲ್ಲ ಕಾಣ್ತೈತೆ ಅಂತ ಹೇಳ್ತಾರೆ. ಆದರೆ 4 ಗಂಟೆ ಆಗ್ತಿರೋದ್ರಿಂದ ಮಂಜಲೆಲ್ಲ ಮುಳುಗೋಗಿತ್ತು. ಒಂದು 20 ನಿಮಿಷ ವೀಡಿಯೋ ಮಾಡ್ಕೊಂಡೆ ಅಷ್ಟೇ. ನೋಡಿ ಫ್ರೆಂಡ್ಸ್, ನನ್ನ ಮೇಕಪ್ಪು ಎಷ್ಟು ಜನ ಜಾತ್ರೆಯಲ್ಲಿ ನೋಡಿ ನಕ್ರೋ ಏನೋ ನನಗೆ ಅರ್ಥನೇ ಆಗಲಿಲ್ಲ. ಸ್ವಲ್ಪ ವೀಡಿಯೋ ಮಾಡ್ಕೊಳ್ತಿದ್ದಂಗೆ ಅಲ್ಲೊಬ್ರು ಅಣ್ಣ ಇದ್ರು, ಅವರು ಎಲ್ಲರನ್ನೂ ಕಳಿಸ್ತಾ ಇದ್ರು ಅಷ್ಟೇ, ಇಲ್ಲಿ ನಿಂತ್ಕೊಳ್ಳೋಂಗಿಲ್ಲ ಅಂತ ಅಂದ್ಬಿಟ್ಟು. ಬೇರೆ ಟೈಮ್ ಬಂದರೆ ಯಾರು ಇರಲ್ಲ, ಫ್ರೀಯಾಗಿ ನೋಡ್ಬೋದು. ಜಾರು ಬಿದ್ದರೆ ಅಂದ್ಬಿಟ್ಟು ಅವರ ಪಾಪ ನಮಗೆ ಒಳ್ಳೇದಕ್ಕೆ ಹೇಳೋದು. ಇಲ್ಲಿ ನೀರು ತಲೆ ಮೇಲೆ ಹಾಕ್ಕೊಂಡ್ರೆ ತುಂಬ ಒಳ್ಳೇದು ಫ್ರೆಂಡ್ಸ್, ಸರ್ವರೋಗ ನಿವಾರಣೆ ಅಂತ ಹೇಳ್ತಾರೆ. ಅದಕ್ಕೆ ಕಲ್ಯಾಣಿ ಎಲ್ಲ ಇರ್ತೈತೆ ಫ್ರೆಂಡ್ಸ್ ಎಲ್ಲ ದೇವಸ್ಥಾನಗಳ ಹತ್ರ. ಮೊದಲು ಇಷ್ಟು ದೊಡ್ಡದಾಗಿರಲಿಲ್ಲ, ಪುಟಾಣಿ ಕೊಳ ಥರ ಇತ್ತು, ಈಗೆಲ್ಲ ಹೊಸ್ದಾಗಿ ಮಾಡವ್ರೆ. ಇಲ್ಲಿ ದೇವರುಗಳ ಬಗ್ಗೆ, ಈ ಬೆಟ್ಟಗಳ ಬಗ್ಗೆ ತುಂಬ ಸ್ಟೋರಿನೇ ಐತೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಚೆನ್ನಾಗೈತೆ. ನೆಕ್ಸ್ಟ್ ಬಂದಾಗ ಶಿವವ್ರ ಅಮ್ಮ ಕೈಲೇ ಎಳಿಸ್ತೀನಿ, ಚೆನ್ನಾಗಿರ್ತೈತೆ. ಆಮೇಲೆ ಜಾಸ್ತಿ ಹೊತ್ತು ಇರಲಿಲ್ಲ ಫ್ರೆಂಡ್ಸ್, ಇಲ್ಲಿ ಜಾತ್ರೆ ಏನು ದೊಡ್ಡದಾಗಿರಲಿಲ್ಲ. ಅದಕ್ಕೆ ನಾವು ಪೂಜೆ ಮಾಡಿಸ್ಕೊಂಡ್ವಿ, ಕಲ್ಯಾಣಿಯಲ್ಲಿ ನೀರು ಹಾಕ್ಕೊಂಡ್ವಿ, ಅಲ್ಲಿ ವ್ಯೂ ನೋಡಿದ್ವಿ, ಆಮೇಲೆ ಪ್ರಸಾದ ತಗೊಂಡ್ವಿ. ಇಲ್ಲೇನಾರ ತಗೊಳ್ಳೋಣ ಅಂತ ನೋಡಿದೆ, ಸುಮ್ಮನೆ ವೇಸ್ಟ್ ತಗೊಂಡ್ರು ಕ್ವಾಲಿಟಿ ಇರಲ್ಲ ಅಂದ್ಬಿಟ್ಟು ಇಟ್ಬಿಟ್ಟು ಬಂದ್ಬಿಟ್ಟೆ. ಶಿವ ಇಲ್ಲೊಂದು ನಿಮಿಷ ಕುತ್ಕೊಳ್ಳೋಣ ಅಂತ ಅನ್ನಿತ್ತು. ನನಗೆ ಫುಲ್ ಖುಷಿ ಆಗೋಯ್ತು. ಏನು ಯಾವ ವರ್ಷನೂ ಯಾವ ಲೈಫಲ್ಲೇ ಇಲ್ವಲ್ಲ ಹಿಂಗೆ ಕುತ್ಕೊಳ್ಳೋಣ ಬಂಡೆ ಮೇಲೆ, ಏನು ಲವರ್ ಥರ ಫೀಲ್ ಆಗ್ತೈತಾ ಅಂದ್ಬಿಟ್ಟು ಖುಷಿಯಾಗಿ ಕುತ್ಕೊಂಡ್ರೆ ಒಂದು ಸೆಕೆಂಡ್ ಅಷ್ಟೇ ನಡಿ ನಡಿ ಸಾಕು ಕೂತಿದ್ದು ಅಂದ್ಬಿಟ್ಟು ಹಂಗೆ ಎಬ್ಬರಿಸಿ ಕರ್ಕೊಬರೋದ. ಈಗ ಅಬ್ಸರ್ವ್ ಮಾಡಿದೆ ಫ್ರೆಂಡ್ಸ್, ಏನೋ ಮುಖದಲ್ಲಿ ಚೇಂಜಸ್ ಐತಲ್ಲ ಅಂದ್ಬಿಟ್ಟು. ನೋಡಿದ್ರೆ ಧೂಳು ಎಲ್ಲ ಜಾತ್ರೆ ಎಲ್ಲ ಮುಗಿದ್ಮೇಲೆ ನೋಡ್ಕೊಂಡು ಬಂದ್ಮೇಲೆ ನೋಡಿದೆ, ಅಯ್ಯೋ ದೇವ್ರೆ ಎಷ್ಟು ಜನ ನೋಡಿ ಏನು ಅನ್ಕೊಂಡೆ. ಜಾತ್ರೆಗೆ ಬಂದರೆ ಐಸ್ ಕ್ರೀಮ್ ತಿಂದಿಲ್ಲ ಅಂದರೆ ಅದು ಕಂಪ್ಲೀಟೇ ಆಗಲ್ಲ ಫ್ರೆಂಡ್ಸ್. 2 ಐಸ್ ಕ್ರೀಮ್ ಕೊಡಿಸ್ಬಿಡ್ತು, ಫುಲ್ ಖುಷಿಯಾಗೋಯ್ತು. 2 ತಿಂತೆ ಕೊಡಿಲ್ಲ ಅಂದ್ಬಿಟ್ಟು ಒಂದು ವಾಪಸ್ ಕಿತ್ಕೋದು. ಕಂಜೂಸ್ ಕಂಡ ಫ್ರೆಂಡ್ಸ್, ಕಂಜೂಸ್ ಕಂಡ. ಅಲ್ಲೂ ಫುಲ್ಲು ಸೆನ್ಸಿಟಿವ್ ಆಗಿಬಿಟ್ಟೈತೆ ಫ್ರೆಂಡ್ಸ್ ನನಗೆ. ಆದರೂ ಐಸ್ ಕ್ರೀಮ್ ತಿನ್ನೋದು ಮಾತ್ರ ಬಿಡಲ್ಲ, ಯಾಕಂದರೆ ಜಾತ್ರೆಗೆ ಬಂದು ಐಸ್ ಕ್ರೀಮ್ ತಿಂದಿಲ್ಲ ಅಂದರೆ ಅದು ಜಾತ್ರೆ ಕಂಪ್ಲೀಟೇ ಅನ್ಸಲ್ಲ. ಅದಕ್ಕೋಸ್ಕರ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಹತ್ತುವಾಗ ಅಷ್ಟೇ ಕಷ್ಟ ಅಲ್ಲ ಫ್ರೆಂಡ್ಸ್, ಇಳಿಬೇಕಾದ್ರೂ ಕಷ್ಟನೇ. ಇಲ್ಲಿ ಧೂಳೆಲ್ಲ ಸ್ಕಿಡ್ ಆಗ್ತೈತೆ ವೆಹಿಕಲ್ಸು. ಅದಕ್ಕೆ ನಾನು ಡೌನ್ ಇರೋ ಕಡೆ ಎಲ್ಲ ಇಳ್ಕೊಬಿಟ್ಟೆ, ಯಾಕೆ ಬೇಕು ಅಂತ ಅಂದ್ಬಿಟ್ಟು. ಒಂದು ಅಬ್ಸರ್ವ್ ಮಾಡಿದೆ ಫ್ರೆಂಡ್ಸ್, ನಾನು ಮಾಸ್ಕ್ ಹಾಕ್ಕೊಂಡು ಬಂದಿಲ್ಲ, ಆದರೆ ನೈಟ್ ಮಲಗಬೇಕಾದ್ರೆ ನನಗೆ ಒಂದು ಸ್ವಲ್ಪ ಕೆಮ್ಮು ಸಹ ಬಂದಿಲ್ಲ. ಅದೇ ಶಾಕ್ ಆಯಿತು, ನನಗಿರೋ ಬ್ರೀತಿಂಗ್ ಪ್ರಾಬ್ಲಮ್ ವಾಸಿ ಆಗ್ಬಿಡ್ತಾ ಅಂತ. ಸ್ಮೆಲ್ ಬಂದ್ಬಿಟ್ಟೈತೆ ಕಾರು ಟೈರನು. ರೋಡು ಸ್ವಾಮಿ, ಹೊಸ ಗಾಡಿ ಸುಮಾರು ಎರ್ಗಿದ ದೇವನೆಲ್ಲ ಒಟ್ಟಾಗ ತೊಳ್ಕೊಂಡಾರ ಫುಲ್ಲು ಲಾಕಿ ಆಗ್ಬಿಡೈತಾ. ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ. ಸುಮಾರು ಗಾಡಿಗಳು ರಿಪೇರಿ ಆಗ್ಬಿಟ್ಟವೆ ಫ್ರೆಂಡ್ಸ್, ಎಲ್ಲ ಸೈಡಲ್ಲೇ ಹಾಕ್ಬಿಟ್ಟು ಹೋಗ್ಬಿಟ್ಟವ್ರೆ. ಅಷ್ಟು ಡೇಂಜರಸ್ ರೋಡು. ನಾನಂತೂ ಇಲ್ಲಿ ಫ್ರೆಂಡ್ಸ್ ಹೋಗ್ತಾ ಬರ್ತಾ ಫುಲ್ ಮೇಕಪ್ಪು. ಶಿವಲ್ಲಿ ಹೋಗ್ತೈತೆ.
ಅಪ್ಪ ಹಣ ನಿಧಾನ. ಓ ಕಾರ್ ಐತೆ ಅಂದ್ಬಿಟ್ಟು ಎಷ್ಟು ಫಾಸ್ಟಾಗಿ ಹೋಗ್ತಾರೆ. ದಾರಿ ಉದ್ದಕ್ಕೋದ್ರೆ ಕೆಟ್ಟೋಗಿರೋ ಗಾಡಿಗಳು, ಕಾರ್ಗಳು, ಆಟೋಗಳು ಎಷ್ಟೊಂದವೆ. ಇಲ್ಲೆಲ್ಲ ಬೆಟ್ಟ ಗುಡ್ಡ. ಏನು ಹಂಗೆ ಮ್ಯಾಲಕ್ಕೈತೆ ಹತ್ತೈತೆ ಡೌಟೇ. ಚೆನ್ನಾಗಿ ವಿಡಿಯೋ ಮಾಡಬೇಕು ಅಂತ. ಹಾಂ ಯೂಟ್ಯೂಬಲ್ಲಿ ನೋಡ್ರಿ ನಾಳೆ. ಹಾಂ ಸರಿ ಸರಿ. ಅಕೌಂಟ್ ಹೆಸರು MS ಕನಕಪುರ ಕಪಲ್. ಮಣ್ಣು ರೋಡ್ ಅದನ್ನು ಟಾರ್ ಹಾಕ್ಲಿಲ್ಲ. ಓ ನೆಕ್ಸ್ಟು ಅಲ್ಲಿ ಹೋಗೋಣ ಫ್ರೆಂಡ್ಸ್. ಅಲ್ಲಿ ಹತ್ರದ ಕಾಣಿಸ್ತಿದ್ದಾ ನೋಡಿ, ಅಲ್ಲಿ ಮಾಡೋಣ ಮತ್ತೆ. ಒಂದು ಹತ್ತು ಅಷ್ಟೇ. ನಮಗೂ ಭಯನ ಗಾಡಿ ಹೋಗ್ತಾರೆ. ಕಾರ್ ಹೋಗುವ ಈ ಥರ ಬಂಡೆಕಲ್ಲುಗಳ ದಾರಿಲಿ ಜರ್ನಿ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟ ಫ್ರೆಂಡ್ಸ್. ಸ್ವಲ್ಪ ಸ್ಕಿಡ್ಡಾಗಿ ಬಿತ್ತು ಅಂದ್ರು ಮೂತಿ ಪಂಚರ್ ಆಗ್ತೈತೆ. ಆ ಥರ ಫುಲ್ಲು ಬಂಡೆಕಲ್ಲೆ ಜಾರ್ತಿದೆ. ಯಪ್ಪ ನನ್ನ ಲೈಫಲ್ಲೇ ನೋಡಿರೋ ರೋಡಲ್ಲಿ ಇದು ಭಯಂಕರ ರೋಡ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಫೈನಲಿ ಇಳಿದು ಬಂದ್ವಿ ಫ್ರೆಂಡ್ಸ್. ನಮಗಂತೂ ಸಾಕಾಗೋಯ್ತು. ಇಲ್ಲಿಗೆ ಬೆಟ್ಟ ಮುಗೀತು. ಫ್ರೀ ಮೇಕಪ್ ಫ್ರೆಂಡ್ಸ್. ನ್ಯಾಚುರಲ್ ಮೇಕಪ್. ಬೆಟ್ಟ ಗುಟ್ಟ ಎಲ್ಲ ಇಳ್ಕೊ ಬಂದ್ಮೇಲೆ ಮತ್ತೆ ಸುಂಡಘಟ್ಟ ಸಿಗ್ತೈತೆ ಫ್ರೆಂಡ್ಸ್. ಅಂದ್ರೆ ಶಿವ ಅವ್ರ ಅಮ್ಮ ಅವರ ತವರೂರು. ಇದು ಮಾದೇಶ್ವರ ಸ್ವಾಮಿ ದೇವಸ್ಥಾನ ಫ್ರೆಂಡ್ಸ್. ಇಲ್ಲಿ ಕೊಂಡ ಜಾತ್ರೆ ಎಲ್ಲ ಆಗ್ತೈತೆ. ಅದು ಸಹ ಇನ್ನೇನು ಹತ್ರದಲ್ಲೇ ಐತೆ ಅಂತ ಅನ್ಕೋತೀನಿ. ಆದ್ರೆ ಆಗ್ಲೂ ಸಹ ಬರೋಣ ಫ್ರೆಂಡ್ಸ್. ಇಲ್ಲಿ ತುಂಬಾ ಚೆನ್ನಾಗಿರ್ತೈತೆ. ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ಇನ್ನು 6 ಕಿಲೋಮೀಟರ್ ಜರ್ನಿ ಮಾಡ್ಬಿಟ್ರೆ ನಮ್ಮೂರ್ಗೆ ರೀಚ್ ಆಗ್ಬಿಡ್ತೀವಿ. ಈ ರೋಡ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್. ಈ ತರ ರೋಡ್ ಇದ್ಬಿಟ್ರೆ ಒಂದು 1000 ಕಿಲೋಮೀಟರ್ ಜರ್ನಿ ಮಾಡ್ಬೇಕಂದ್ರೆ ನಾನು ಆರಾಮಾಗಿ ಮಾಡ್ತೀನಿ ಫ್ರೆಂಡ್ಸ್. ವೆಹಿಕಲ್ ಸೌಂಡ್ ಇರಬಾರ್ದು, ತಣ್ಣ ಗಾಳಿ ಬೀಸ್ತಾ ಇರಬೇಕು, ಯಾವುದೇ ಗಾಡಿಗಳ ಸೌಂಡು ಸ್ಮೆಲ್ಲು ಏನೂ ಇರಬಾರ್ದು ಫ್ರೆಂಡ್ಸ್. ಹಿಂಗಿದ್ದು ಬಿಟ್ರೆ ಆರಾಮ್ ಅನ್ನಿಸ್ತಾ ಇರ್ತೈತೆ ನನಗೆ. ಅರ್ಧ ದಾರಿಗೆ ಹೋದ್ಮೇಲೆ ಈ ಥರ ಕಟ್ಟಿರ್ತಾರೆ ಫ್ರೆಂಡ್ಸ್, ಆರ್ಚ್ ಥರ. ಇದು ನಾನು ಯಾವತ್ತೂ ಹತ್ರದಿಂದ ನೋಡಲಿಲ್ಲ. ಅದಕ್ಕೆ ಹತ್ರದಿಂದ ನಾನು ಸ್ವಲ್ಪ ನೋಡ್ತೀನಿ ಇರೋ ಅಂದ್ಬಿಟ್ಟು ಗಾಡಿ ನಿಲ್ಲಿಸಿದ್ದು ಫ್ರೆಂಡ್ಸ್. ಇದು ಶಿವರಾಜ್ ಕುಮಾರ್ ಅವ್ರ ಮನೆ ಅಂತೆ ಫ್ರೆಂಡ್ಸ್. ನೋಡೋಣ ಗೇಟ್ ಒಳಗಡೆ ಕಾಣಿಸ್ತಾರೆ. ನಾವು ಒಂದು ಸೆಲ್ಫಿ ತಗೋಬೋದು. ಒಳಗಡೆ ಬಿಡಲ್ಲ. ಒಂದು ತಾತ ಕೆಲಸ ಮಾಡ್ತಾ ಇದೆ. ಶಿವರಾಜ್ ಕುಮಾರ್ ಅವರವರ ಅಂತ ಕೇಳ. ನೀವು ಈ ಓವರ್ ಆಕ್ಟಿಂಗ್ ಒಂದು ಬಿಟ್ರೆ ಉದಾರ ಒಂದು ಅಜ್ಜಿ ಬಟ್ಟೆ ಹಿಂಡ್ತಾ ಇದೆ. ಅಂದರೆ ಫ್ರೀ ಟೈಮಲ್ಲಿ ಬಂದು ಇವರು ಶಿವರಾಜ್ ಕುಮಾರ್ ಅವ್ರಿಗೆ ಇಲ್ಲಿ ರಿಲ್ಯಾಕ್ಸ್ ಆಗಿ ಹೋಗೋಕ್ಕೆ ಒಂದು ಮನೆ ಕಟ್ಕೊಂಡವ್ರೆ ಫ್ರೆಂಡ್ಸ್. ಒಂಥರ ಎಸ್ಟೇಟ್ ಥರ ಸಖತ್ತಾಗೈತಲ್ಲ. ಈ ಸಲ ಬಂದಾಗ ಮೀಟ್ ಆಗೋಣ. ಇದು ಹೊಲದಿಂದ ಕಿತ್ಕೊ ಬಂದಿರೋ ಅವರೆಕಾಯಿ ಒಣಗೊನೆ ಸೊಪ್ಪು ಫ್ರೆಂಡ್ಸ್. ರಾತ್ರಿ ಅಡುಗೆಗೆ ಇದನ್ನೇ ಮಾಡಬೇಕಂತೆ. ಅದಕ್ಕೆ ಇವುಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಇವಾಗ ನನ್ನ ಕೆಲಸ. ನಮ್ಮ ತಾತ ಉರುಳಿ ಚಚ್ಚತೈತಲ್ಲ ಫ್ರೆಂಡ್ಸ್, ಅದು ನಾವು ಬೆಳೆದಿರೋದಲ್ಲ. ಶಿವ ಅವ್ರ ಅಮ್ಮಗೆ ಅವ್ರ ತವ್ರ ಮನೆ ಕಡೆಯಿಂದ ಕಳಿಸ್ಕೊಟ್ಟಿರೋದು. ಅವ್ರ ಭಾಗ ಬಂದಿರೋದದು. ಫುಲ್ ಖುಷಿ ಆಗ್ಬಿಟ್ಟವ್ರೆ ಅಮ್ಮವರು. ಹಂಗೆ ಅಲ್ಲ ಫ್ರೆಂಡ್ಸ್, ತವ್ರ ಮನೆ ಕಡೆಯಿಂದ ಏನೇ ಬಂದರೂ ಫುಲ್ ಖುಷಿ ಆಗ್ತೈತೆ. ನಾನು ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಂಡು ಅವರೆಕಾಳೆಲ್ಲ ಕ್ಲೀನ್ ಮಾಡ್ಕೊಂಡು ಅಡುಗೆಗೆ ಸ್ಟಾರ್ಟ್ ಮಾಡಿಕೊಂಡೆ. ಎಂಟು ರೂಪಾಯಿ ಒಂದು ಮೊಟ್ಟೆ. ಇಷ್ಟು ಕೊಟ್ಟಾರ 100 ರೂಪಾಯಿ ಕೊಟ್ಟನೆ ಸರಿ ಕೊಟ್ಟಿರ್ತಾರೆ. ಕೊಟ್ಟಿದ್ದಾರೆ 6. ನಾನೊಂದು 3 ತಿಂಗಳ ಹಿಂದೆ ಬಂದಿದ್ನ ಫ್ರೆಂಡ್ಸ್. ಅಲ್ಲಿಂದ ಈ 3 ತಿಂಗಳು ಇವತ್ತಿನವರೆಗೂ ಏನೇನಾಯಿತು, ಎಲ್ಲೆಲ್ಲಿ ಏನೇನು ನಡೀತು ಎಲ್ಲ ಹೇಳ್ತಿರ್ತಾರೆ ಊರಲ್ಲಿ, ಏರಿಯಾದಲ್ಲಿ. ಅದು ಇದೆಲ್ಲ ಮತ್ತೆ ನಾನು ಕೇಳ್ತಿರ್ತಾರೆ ಶಿವ ಅವರಮ್ಮ ಊರ ಕಡೆ ಹೆಂಗವ್ರೆ ಏನು ಅಂತ. ರಿಲೇಷನ್ಸ್ ಎಲ್ಲ ಫ್ರೆಂಡ್ಸ್. ನಮಗೂ ಇವ್ರಿಗೂ ಎಲ್ಲರೂ ರಿಲೇಷನ್ಸ್ ಆಗಿರೋದ್ರಿಂದ ಪ್ರತಿಯೊಬ್ಬರ ಬಗ್ಗೆನೂ ವಿಚಾರಿಸ್ಕೊತಾ ಇರ್ತಾರೆ. ಅವ್ರು ಹೆಂಗಿದ್ದಾರೆ, ಅವ್ರು ಮಾತಾಡ್ತಾರೆ ನಿಮ್ಮ ಜೊತೆ, ನೀನು ಮಾತಾಡ್ತೀಯ ಅವ್ರನ್ನ ಅಂತೆಲ್ಲ. ನಾನು ಯಾರ ಜೊತೆನೂ ಮಾತಾಡಲ್ಲ ಅಂದ್ರೆ ಮಾತಾಡಿದೆ, ಸಿಕ್ತೆ ಮಾತಾಡಿಸ್ತೀನಿ. ಅವ್ರ ಹಬ್ಬಕ್ಕೆ ಕರೆದಿದ್ರು ಹೋಗಿದೆ ಅಂತೆಲ್ಲ ಸುಳ್ಳು ಹೇಳ್ತಾ ಇರ್ತೀನಿ, ಅವ್ರಿಗೆ ಖುಷಿಯಾಗಲಿ ಅಂತ ಅಂದ್ಬಿಟ್ಟು. ಇವ್ರು ಎಲ್ಲರ ಬಗ್ಗೆನೂ ವಿಚಾರಿಸ್ತಾ ಇರ್ತಾರೆ, ಅವ್ರು ಹೆಂಗಿದ್ದಾರೆ ಇವ್ರು ಹೆಂಗಿದ್ದಾರೆ ಅಂತ. ಆದರೆ ಇವ್ರ ಬಗ್ಗೆ ಯಾರೂ ವಿಚಾರಿಸಲ್ಲ. ಅದಕ್ಕೆ ನನಗೆ ಕೋಪ ಬರೋದು, ಯಾಕೆ ಅವ್ರ ಬಗ್ಗೆ ಕೇಳ್ತೀಯಾ ಅಂತ ಹೇಳಕ್ಕೆ ಹೋಗಲ್ಲ ಫ್ರೆಂಡ್ಸ್. ಅದು ಅವ್ರ ಖುಷಿ, ಏನು ಮಾಡೋಕ್ಕಾಗಲ್ಲ, ವಯಸ್ಸಾಗಿರೋರು ಹಿಂಗೆ ಇರ್ತಾರೆ ಅಂದ್ಬಿಟ್ಟು. ಏನೇ ಕೇಳಿದ್ರು ಹ್ಞೂ ಅಂತ ಇರ್ತೀನಿ, ಇಲ್ಲ ಹ್ಞೂ ಅಂದ್ಕೊಂಡಿರ್ತೀನಿ. ಬಟ್ಟೆ ಸೊಪ್ಪು ನಾಳೆಗೆ ಬಟ್ಟೆ ಒಗ್ದು ಹಾಕೋಬೇಕು. ಎಲ್ಲೈತೆ ಹೇಳಿ ಎತ್ಕೊಳ್ತೀನಿ. ಎಲ್ಲಿ ಇಷ್ಟು ಹುಲ್ ಚಚ್ಚಿದ್ರೆ ಇಷ್ಟೇನತ್ತ ಆಗೋದು? ಏನು ಹುಳ್ಳಿಕಾಳು ಇಷ್ಟು ಹುಲ್ಲಕ್ಕೆ ಇಷ್ಟೇನಾ?
ಇದೇ ಅಲ್ವೇ ತೆತ್ತಿರೋದು ಇನ್ನೂ ಅವೇ ಅದು ತೆತ್ತಲೇ ಇಲ್ಲ. ಹುಳ್ಳಿಕಾಳು ಇಷ್ಟೇನಾ? ಇನ್ನೂ ಎಷ್ಟು ಬಿದ್ದಾವು? ಇಷ್ಟೊಂದು ಹುಲ್ಲಿಗೆ ಎಷ್ಟೊಂದು ಹೋಗಿದೆಯಾ? ಒಂದು 5 kg ಆಗ್ತೈತಾ ಹುಳ್ಳಿಕಾಳು? ಅದು ಹಂಗೆ ಇದೆ, ಅದು ತೆತ್ತಲೇ ಇಲ್ಲ. ಇದು ಚೆತ್ತಬೇಕಲ್ಲ ತಿರ್ಗಾ. ಹಾಂ, ಈ ಸರ್ಕಾರ ಇನ್ನು ಬಿಸ್ತೋಡ್ತೀವಿ ಎಲ್ಲ ಬಿಟ್ಟೋದು ಬಿಡ್ಲಿವಲ್ಲ ಹಾಂ ಇನ್ನು ತೊಳ್ಳಿ ಹಂಗೆ ಬಿದ್ದೋದು. ಸಾಕು, ಒಂಚೂರು ಜಾಸ್ತಿ ಹಾಕ್ತೀನಿ ಅಷ್ಟೇ. ಹಾಂ ತಿನ್ನೋಡು ನೋಡಿ. ನೀರು ಐತೆ ತಾನೇ? ಗಮಕ ಬೈಲ್ವೇ? ಬೆಳಗಾದ್ರೂ ಸೀರೆ ಹಾಕೊಳ್ಳೋಣ ಅಂದರೆ ಶಿವ ಬೇಡ ಅಂತಿದ್ದೆ ಫ್ರೆಂಡ್ಸ್. ಅದಕ್ಕೆ ಅದೇ ಡ್ರೆಸ್ಗಳನ್ನ ಒಗ್ದಾಕ್ಬಿಟ್ಟು ಒಣಗಿಸ್ಬಿಟ್ಟು ಬೆಳಗ್ಗೆಗೆ ಹಾಕೋಬೇಕು. ನಾಳೆ ಮುಡ್ಕೊಳ್ಳೋಕ್ಕೆ ಹೂ ಕುಯ್ಕೋತೀನಿ ಫ್ರೆಂಡ್ಸ್. ಕನಕಾಂಬರ ಸಖತ್ತಾಗೈತೆ, ಒಂದು 2 ಮೊಳ ಆಗ್ತೈತೆ. ಎಲ್ಲರಿಗೂ ಒಂದೇ ಡೌಟು ಫ್ರೆಂಡ್ಸ್, ನಾನು ಇಲ್ಲಿ ಬಂದಾಗ ಯಾರನ್ನೂ ಮಾತಾಡ್ಸಲ್ವ ಅಕ್ಕಪಕ್ಕದವ್ರನ್ನ ಅಂತ. ಅವ್ರು ಮಾತಾಡಿಸ್ತಾರೆ, ಮಾತಾಡಿಸ್ತೀನಿ ಫ್ರೆಂಡ್ಸ್. ಆದರೆ ವಯಸ್ಸಾಗಿರೋರನ್ನ ನಾನೇ ಮಾತಾಡಿಸ್ತೀನಿ. ಇನ್ನು ನನಗೆ ಕ್ಲೋಸ್ ಫ್ರೆಂಡ್ಸು ಅಂತ ಏನೂ ಮಾಡ್ಕೊಂಡಿಲ್ಲ ನಾನು ಇಲ್ಲಿ ಯಾರೂ. ಯಾರಾದರೂ ಮಾತಾಡಿಸ್ರೋ ಖುಷಿಯಾಗಿ ಮಾತಾಡಿಸ್ತೀನಿ ಅಷ್ಟೇ. ನಾನು ಒಂದು ಅಬ್ಸರ್ವ್ ಮಾಡಿದ್ದೀನಿ ಫ್ರೆಂಡ್ಸ್, ಶಿವ ಅವರಮ್ಮ ಯಾವುದಾದ್ರೂ ಒಂದು ಗಿಡ ಹಾಕಿದ್ರಂದ್ರೆ ಅದು ಸಿಕ್ಕಾಪಟ್ಟೆ ಚೆನ್ನಾಗಿ ಬೆಳಿತೈತೆ. ಒಂದು ಹೂ ಗಿಡ ಹಾಕ್ಬಿಟ್ರು ಅಷ್ಟೇ, ನೋಡಿ ಕನಕಾಂಬರ ಎಷ್ಟು ಚೆನ್ನಾಗಿ ಬೆಳೆದೈತೆ. ಬದನೆಕಾಯಿ ಗಿಡ ಹಾಕ್ಬಿಟ್ರು ಅಷ್ಟೇ, ಗಿಡದ ತುಂಬ ಬದನೆಕಾಯಿ ಬಿಡೋದು. ಕರ್ಬೇವು ಹಾಕ್ಬಿಟ್ರು ಅಷ್ಟೇ, ಅದು ಚೆನ್ನಾಗಿ ಬೆಳೆಯೋದು. ಈ ಥರ ಇರ್ತೈತೆ. ಅದಕ್ಕೆ ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ, ಒಂದು ಮಲ್ಲಿಗೆ ಗಿಡ ಹಾಕ್ಸ್ಬೇಕು ಇವ್ರ ಕೈಲಿ ಅಂತ ಅಂದ್ಬಿಟ್ಟು. ಕನಕಾಂಬರ ಬಿಡಿಸ್ಕೊಳ್ಳೋದು ಅಂದರೆ ಈಸಿ ಅಲ್ಲ ಫ್ರೆಂಡ್ಸ್. ಹೆಂಗೆ ಅಂದ್ರೆ ಹಂಗೆ ಎಳೆಯೋಕ್ಕಾಗಲ್ಲ. ಹಿಂಗೆ ಸಾಫ್ಟಾಗಿ ಕಿತ್ಕೊಂಡು ಎಳೆದ್ರೇ ಬರೋದು, ಇಲ್ಲಾಂದರೆ ಕೊಂಡೆನೇ ಕಿತ್ಕೊಂಡು ಕೈಗೆ ಬಿಡ್ತೈತೆ. ಇಲ್ಲ ಹೂವಿದು ಕಡ್ಡಿಗಳೈತಲ್ಲ ಫ್ರೆಂಡ್ಸ್, ಇದು ಅದೆಲ್ಲ ಕಿತ್ಕೊಂಡು ಉದ್ರೋಗ್ತೈತೆ. ಈ ಕನಕಾಂಬರ ಹೂವು ಕಿತ್ಕೊಳ್ಳೋಕ್ಕೂ ಒಂದು ಟೆಕ್ನಿಕ್ ಐತೆ ಫ್ರೆಂಡ್ಸ್, ಸಾಫ್ಟಾಗಿ ಹ್ಯಾಂಡ್ಲ್ ಮಾಡಬೇಕು. ಆದರೆ ನನಗೆ ಈ ಕೆಲಸ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ. ಕಿತ್ತು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೆ, ತುಂಬ ಸಿಕ್ತು ಫ್ರೆಂಡ್ಸ್. ಇದು ಹತ್ತಿ ಗಿಡ ಕಾಯಿ ಬಿಟ್ಟಿದೆ, ಅಷ್ಟು ಕಷ್ಟ ಬಿಡಬೇಕು ಅಷ್ಟಕ್ಕೆ ಅಂತ. ಅಷ್ಟಿಗೆ ಅದು ಚೀಲ ಆಗಲ್ಲ, ಅವೆಲ್ಲ ಚಿತ್ತಿದ್ರೆ ಒಂದು ಚೀಲ ಆಗ್ತೈತಾ? ಇನ್ನೇನು ಮಾಡೋದು? ಹ್ಞೂ ಅಂಟಿತು. ಏನು ಸಾರ್ಗಮ್ಮ ಇದು? ಬಸ್ತೂಳಿ ಉಪ್ಸಾರು ಮಾಡೋಣ, ಬೇಯಿಸೋಕೆನಾ? ಅದ್ರೊಳಗೆ ಹಾಕ್ಬಿಡು. ಅವು ಹುಣ್ಸೆಹಣ್ಣು ಒಳಗೆ ಕಲಸಿ ಉಗಿದ್ರು ಉಳಿಯುವ. ಹಾಂ, ಬರಿಬೇಕು ಕುಂಬಳಕಾಯಿ. ಹಸ್ರಾಗಿರ್ತೈತಲ್ಲ ಅದು ಸಪ್ಪೆ. ಸರಿ ಇಲ್ಲ ಕನ್ನಡ ಗೊತ್ತಿಲ್ಲ. ಅವತ್ತು ನಿಮ್ಮಮ್ಮ ಹಂಗೆ ಹಾಕ್ಬಿಟ್ಟು ಕಿಕ್ಕ ಅನ್ನೋದು. ಕುಂಬಳಕಾಯಿ ಬೆಣ್ಣೆ ಬೆಂದಂಗೆ ಬೆಂದ್ರೆ ಕರ್ಗಬೇಕು ಬಾಯ್ಲಿ. ಅದು ಕಿಕ್ಕ ನಾನು ತಿನ್ಲೆಲ್ಲ ಬಿಸಾಕ್ಬಿಟ್ಟೆ ಕುಂಬಳಕಾಯಿ. ಇದು ಚೆನ್ನಾಗಿ ಬೆಂದದ್ದು. ಹುಣ್ಸೆಹಣ್ಣು ಇದ್ದತೆ ನಿಮ್ಮ ಊರಲ್ಲಿ? ಹ್ಞೂ ಐತೆ ಊರಲ್ಲಿ. ಇದು 4 2 ಬಕ್ರೆ ಮಾಡಿ ರಸ ಬಿಟ್ಟು ಹಾಕ್ತದೆ. ಹಾಕು. ಎಳೆ ದಪ್ಪಂದು ಈರುಳ್ಳಿ ಕುದಿ ಸಾಂಬಾರು ಹಾಕ್ತೀವಿ. ಸಾಂಬಾರು ಆಗೋಯ್ತೆ. ಈಗ ಮಾಡ್ತಿರೋ ಸಾರಿಗೆ 2 ಈರುಳ್ಳಿ ತಗೊಳ್ತೀನಿ ಫ್ರೆಂಡ್ಸ್. ಬೆಳ್ಳುಳ್ಳಿ ಒಂದೇ ಒಂದು ತಗೊಳ್ತೀನಿ ಸಾಕು. ಜಾಸ್ತಿ ಬಳಸಿದ್ರೆ ಈರುಳ್ಳಿ ಬೆಳ್ಳುಳ್ಳಿ ಬೈತಾರೆ. ಹುಣ್ಸೆಹಣ್ಣನ್ನು ಮೊದಲು ನೆನೆಸಿಟ್ಕೋತೀನಿ ಫ್ರೆಂಡ್ಸ್. ಜಾಸ್ತಿ ಹುಣ್ಸೆಹಣ್ಣು ಬಳಸ್ತಾರೆ ಇವರು. ಈ ಈರುಳ್ಳಿ ಕಟ್ ಮಾಡೋದೇ ದೊಡ್ಡ ಇದಿತ್ತು ಫ್ರೆಂಡ್ಸ್ ನನಗೆ. ಕುಡ್ಗೋಲಲ್ಲಿ ರೂಢಿ ತಪ್ಪೋಗೈತೆ, ಕೈಗೆ ಕುಯ್ಕೋತೀನಿ ಅಂದ್ಬಿಟ್ಟು 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದಕ್ಕೂ ನಮ್ಮಮ್ಮ ಬೈತಿತ್ತು, ಅಷ್ಟೊಂದು ಈರುಳ್ಳಿ ಆಗ್ತಾ ಇದೆಯಾ ಅಂತ ಅಂದ್ಬಿಟ್ಟು. ಸೊಪ್ಪು ಪಲ್ಯಕ್ಕೆ ಮತ್ತು ಸಾರಿಗೆ 2ಕ್ಕೂ ಒಂದೇ ಈರುಳ್ಳಿ ಹಾಕ್ಬೇಕಿತ್ತಂತೆ. ಅದೇನು ಫ್ರೆಂಡ್ಸ್, ನಾವು ಹೆಚ್ಚೆಚ್ಗೆ ಯಾಕೆ ಮಾಡಿದ್ರು ಅಷ್ಟು ಟೇಸ್ಟ್ ಬರಲ್ಲ. ಶಿವವರಮ್ಮ ಸ್ವಲ್ಪ ಹಾಕಿನೇ ಮಾಡ್ತಾರೆ ಐಟಮ್ಸ್ಗಳೆಲ್ಲ, ಜಾಸ್ತಿನೇ ಟೇಸ್ಟ್ ಆಗಿರ್ತೈತೆ ಸಿಕ್ಕಾಪಟ್ಟೆ. ಇವಾಗ ಸರೋಯ್ತು, ಬೆಂದೈತೆ ಸರೋಯ್ತು, ಇವಾಗ ಬೆಂದೈತೆ. ನಿಧಾನ ಒಂಚೂರು ಬೇಯೋದು. ಇದು ಹಸಿಟ್ಟು KG 100 ರೂಪಾಯಿ. ಹಾಂ, 1 kg. ಖಾರ ಆಯ್ತಮ್ಮ ಸಾಂಬಾರು ಪುಡಿ? ಎಷ್ಟು ಸ್ಪೂನ್ ಹಾಕ್ಕೊಳ್ಳಿ? 2 ಸ್ಪೂನ್ ಹಾಕ್ರಿ, ಆಗಲ್ಲ ಕಣ ಚೆನ್ನಾಗಿ ಮಾಡವ್ರಿ. ಇನ್ನೊಂದು ಹಾಕ್ಲಾ? ಹಾಂ ಎಷ್ಟು ಹಾಕ್ತೀವಿ? 2. ಸಾಕು. ಖಾರ ಜಾಸ್ತಿ ಆಯ್ತಾ? ಇವರು ಬಸ್ಸಾರನ್ನ ರುಬ್ಬಿ ಮಾಡಲ್ಲ ಫ್ರೆಂಡ್ಸ್. ಅದಕ್ಕೆ ಈ ಥರ ಹುಣ್ಸೆಹಣ್ಣು ನೆನೆಸ್ಕೊಂಡು ಟೊಮೊಟೊ ಬೇಯಿಸ್ಕೊಂಡು ಸಾಂಬಾರು ಪುಡಿ ಹಾಕೊಂಡು ಕಿವುಚ್ಕೊಳ್ಳೋದು. ಇದೇ ಮಸಾಲೆ ಫ್ರೆಂಡ್ಸ್. ತೆಂಗಿನಕಾಯಿ ಅದೆಲ್ಲ ರುಬ್ಬಿ ಮಾಡಿದ್ರು ಇಷ್ಟಪಡ್ತೀನಲ್ಲ ಇವರು. ಇದನ್ನೆಲ್ಲ ಕಿವುಚಿ ಸೈಡ್ಗೆ ಇಟ್ಕೊಂಡೆ. ದೊಡ್ಡ ಬಡ್ಲಿಗೆ ಹಾಕೊಂಡು ಕಿವುಚು ಅಂತ ಹೇಳಿದ್ರು, ಅದಕ್ಕೆ ಕಿವುಚ್ತಾ ಇದೆ. ಅಷ್ಟರಲ್ಲಿ ನಮ್ಮಮ್ಮ ಹೂವು ಕಿತ್ತಿಟ್ಟಿದ್ನಲ್ಲ ಅದನ್ನೊಂದು ಸ್ವಲ್ಪ ಕಟ್ತಾ ಇತ್ತು, ಮಾತುಕತೆ ಮಾತಾಡಿಕೊಂಡು. ಸೊಪ್ಪು ಅಷ್ಟರಲ್ಲಿ ಬೇಯಿತು ಫ್ರೆಂಡ್ಸ್. ಅದನ್ನು ಸೈಡಿಗೆ ಬಸ್ಕೊಂಡೆ.
ಈ ಕಡೆ ಅಡುಗೆಗಳೇ ಹಂಗೆ ಫ್ರೆಂಡ್ಸ್, ಸಿಂಪಲ್ ಆಗಿರ್ತೈತೆ, ಜಾಸ್ತಿ ಐಟಮ್ಸ್ ಹಾಕಂಗಿರಲ್ಲ, ಟೇಸ್ಟ್ ಚೆನ್ನಾಗಿರ್ತೈತೆ. ಇದು ನಮ್ಮ ನಾನ್ ಸ್ಟಿಕ್ ಬಾಡ್ಲಿ ಫ್ರೆಂಡ್ಸ್. ಇದಕ್ಕೆ ಎಣ್ಣೆ ಹಾಕೊಂಡು, ಸಾಸಿವೆ ಹಾಕೊಂಡು, ಒಣಮೆಣಸಿನ್ಕಾಯಿ ಹಾಕೊಂಡು, ಈರುಳ್ಳಿ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ. ಸೊಪ್ಪು ಪಲ್ಯ ಒಗ್ಗರಣೆ ಮಾಡ್ಕೊಬಿಡೋಣ ಫಸ್ಟ್ಗೆ ಅಂದ್ಬಿಟ್ಟು. ಆಮೇಲೆ ಅಬ್ಸರ್ವ್ ಮಾಡಿದೆ ಎಣ್ಣೆ ಜಾಸ್ತಿ ಆಗೈತಲ್ಲ, ಇದನ್ನೇನಾರ ನೋಡಿದ್ರೆ ಮಕ್ಕೆ ಉಗಿತಾರೆ ಅಂದ್ಬಿಟ್ಟು ಹಂಗೆ ಎತ್ಬಿಟ್ಟು ಎಣ್ಣೆ ಡಬ್ಬಿಗೆ ಬಸ್ಬಿಟ್ಟೆ. ಒಂದು ಸ್ವಲ್ಪ ಗೊತ್ತಾಗಲ್ಲ ಫ್ರೆಂಡ್ಸ್, ಒಲೆ ಹತ್ರ ಅಡುಗೆ ಮಾಡಬೇಕಾದ್ರೆ ಎಷ್ಟಾಗ್ತೀವಿ ಏನು ಅಂತ. ಆಮೇಲೆ ಇದೆಲ್ಲ ಫ್ರೈ ಆದಮೇಲೆ ಬೇಯಿಸಿರೋ ಅವರೆಕಾಳು ಸೊಪ್ಪು ಹಾಕ್ಕೊಂಡೆ. ಎಷ್ಟು ಘಮ ಸ್ಮೆಲ್ ಬರ್ತೈತೆ ಗೊತ್ತಾ ಫ್ರೆಂಡ್ಸ್. ನಾನು ಸಿಲಿಂಡ್ರಲ್ಲಿ ಮಾಡಿದ್ರೆ ಸ್ಟವಲ್ಲಿ ಇಷ್ಟು ಸ್ಮೆಲ್ಲೇ ಬರಲ್ಲ. ಏನೇ ಹೇಳಿ ಫ್ರೆಂಡ್ಸ್, ಒಲೆ ಅಡುಗೆಗಳೇ ಬೆಸ್ಟು. ನಾನು ಇಲ್ಲಿ ಬಂದಮೇಲೆ ಒಲೆಯಲ್ಲಿ ಮಾಡೋಕ್ಕೆ ಅಭ್ಯಾಸ ಮಾಡ್ಕೊಬಿಡ್ತೀನಿ ಅಷ್ಟೇ. ಆಮೇಲೆ ತೆಂಗಿನಕಾಯಿ ತುರಿ ಹಾಕ್ಕೊಂಡೆ. ಇಲ್ಲಿ ತೆಂಗಿನಕಾಯಿ ತುರಿ ಅಂತೂ ಮಿಸ್ ಮಾಡೋಂಗಿಲ್ಲ ಫ್ರೆಂಡ್ಸ್, ಸೊಪ್ಪು ಪಲ್ಯಕ್ಕೂ ಅದಕ್ಕೆಲ್ಲ ಚೆನ್ನಾಗಿರ್ತೈತೆ ಟೇಸ್ಟ್ ಅಂದ್ಬಿಟ್ಟು. ಇದನ್ನು ಒಗ್ಗರಣೆ ಮಾಡ್ಕೊಂಡ್ಮೇಲೆ ಆಮೇಲೆ ನಮ್ಮಮ್ಮ ಹೇಳ್ತು, ಸ್ವಲ್ಪ ಸಾಂಬಾರು ಪುಡಿನೂ ಧನಿಯಾ ಪುಡಿ ಹಾಕು ಪಲ್ಯಕ್ಕೆ ಅಂತ. ಇದೊಂಥರ ಸಣ್ಣ ಟಿಪ್ ಅಂದ್ಕೊಳ್ಳಿ ಫ್ರೆಂಡ್ಸ್, ಸಕ್ಕ ಟೇಸ್ಟ್ ಇರ್ತೈತೆ. ಈ ಕಡೆ ಮಾಡ್ತಾರೆ ಹಿಂಗೆ. ನಾನು ಬರೀ ಧನಿಯಾ ಪುಡಿ ಹಾಕ್ಬಿಟ್ಟು ಮಾಡ್ತೀನಿ. ಆಗಾಗ ನಮ್ಮಮ್ಮ ಸಾಂಬಾರು ಪುಡಿನ ಹಾಕ್ಬಿಟ್ಟು ಪಲ್ಯಕ್ಕೆ ಹಿಂಗೆ ಮಿಕ್ಸ್ ಮಾಡಿಸ್ತಾರೆ. ಉಪ್ಸಾರ್ಗಾಗಲಿ ಬಸ್ಸಾರ್ಗಾಗಲಿ ಎಷ್ಟು ರುಚಿ ಇರ್ತೈತೆ ಗೊತ್ತಾ. ಅಲ್ಲೇ ತಿನ್ಕೊಂಡು ಖಾಲಿ ಮಾಡಿಬಿಡೋಣ ಅನಿಸ್ತಾ ಇರ್ತೈತೆ. ಅದನ್ನು ಒಗ್ಗರಣೆ ಮಾಡಿ ಸೈಡ್ಗೆ ಇಟ್ಕೊಂಡೆ. ಕೊತ್ತಂಬರಿ ಸೊಪ್ಪು ಅಂತೂ ಹಾಕೋದಿಲ್ಲ ಫ್ರೆಂಡ್ಸ್, ಇಲ್ಲಿ ತರಲ್ಲ. ನಾನ್ ವೆಜ್ಗೆ ಮಾತ್ರ ಕೊತ್ತಂಬರಿ ಪುದೀನ ಎಲ್ಲ ತರೋದು. ಆಮೇಲೆ ಇನ್ನೊಂದು ಪಾತ್ರೆ ಇಟ್ಕೊಂಡು ಸಾಸಿವೆ, ಎಣ್ಣೆ, ಕರಿಬೇವು, ಈರುಳ್ಳಿ ಎಲ್ಲ, ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆ ಮಾಡಿಕೊಂಡೆ. ಇದು ಸಾರಿಗೆ ಮಾಡ್ತಾ ಇರೋದು ಫ್ರೆಂಡ್ಸ್. ಸಾರು ಇಷ್ಟೇ. ಆಮೇಲೆ ಕಿವುಚಿಟ್ಕೊಂಡಿದ್ದಾನೆ ಹುಣಸೆಹಣ್ಣು, ಬೇಯಿಸಿರೋ ಟೊಮೊಟೊ, ಸಾಂಬಾರು ಪುಡಿ ಅದನ್ನು ಬಸ್ಕೊಳ್ಳೋದು ಇಷ್ಟೇ. ಇದೇ ಬಸ್ತುಳಿ ಬಸ್ಸಾರು. ಸಾಂಬಾರು ಪುಡಿ ಹಾಕ್ಬೇಡ, ಖಾರ ಜಾಸ್ತಿ ಆಗ್ತೈತೆ ಅಂತಂದರು. ಅವ್ರು ಆ ಕಡೆ ಹೋಗಿದ್ದ ಗ್ಯಾಪಲ್ಲಿ ನಾನು ಇನ್ನೂ ಸ್ವಲ್ಪ ಹಾಕ್ಬಿಟ್ಟೆ. ಸಾರು ಒಂದು ಸ್ವಲ್ಪ ಗಟ್ಟಿ ಬರಲಿ, ನೀರಾಗಿದ್ರೆ ಹೆಂಗಿರ್ತೈತೆ, ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು. ನೋಡಿದ್ರ ಫ್ರೆಂಡ್ಸ್, ಬಸ್ಸಾರು ಸಿಂಪಲ್ಲಾಗೇ ಐತೆ. ಅದು ಕುದಿಬೇಕಾರೆ ಒಂದು ಘಮ ಬರ್ತೈತೆ, ಯಪ್ಪ ಬಾಯಲ್ಲಿ ನೀರು ಬರ್ತೈತೆ. ಈಗಲೂ ಆ ಥರ ಇತ್ತು. ಬೆಳ್ದಿಂಗ್ಳು ಊಟ ನೀವು ಆಗಿನ ಕಾಲದಲ್ಲಿ ಕೇಳಿರ್ತೀರಾ ಫ್ರೆಂಡ್ಸ್. ಇಲ್ಲಿ ಡೈಲಿ ಬೆಳ್ದಿಂಗ್ಳು ಊಟನೇ. ಇಲ್ಲೇ ಬೆಳ್ದಿಂಗ್ಳು ಅಡುಗೆನೂ ಸಹ ಮಾಡಿಕೊಂಡು ಬೆಳ್ದಿಂಗ್ಳು ಊಟ ಮಾಡೋದು ಇಲ್ಲೇನೆ. ಆಯ್ತಾ ತಿಂತ ಕಾಲ್ಮರಿ ತೆಗೆ ಹಾಕೊಂಡು ಸರೈತೈತ ಸಾರು. ಅಡುಗೆ ಆಗಿದ ತಕ್ಷಣನೇ ಈ ಕೆಂಡನೆಲ್ಲ ಆಚೆ ತೊಳ್ಕೊಂಡು ಈ ಥರ ನೀರು ಹಾಕಿ ಇದ್ಲು ಮಾಡಿ ಎತ್ತಿಟ್ಕೋಬೇಕು ಫ್ರೆಂಡ್ಸ್. ಇದನ್ನೆಲ್ಲ ಒಂದು ಚೀಲಕ್ಕೆ ತುಂಬಿಟ್ಕೊಂಡ್ರೆ ಯಾರು ತಗೊಳಕ್ ಬರ್ತಾರೆ, ಅದರವ್ರಿಗೆ ಮಾರ್ಬೋದು ಇದನ್ನು. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್. ನೀನು ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಎಲ್ಲರೂ ಊಟ ಮಾಡಿದಾದ್ಮೇಲೆ ನಾನು ಊಟ ಮಾಡಿಬಿಟ್ಟು ಆಮೇಲೆ ಹೂವು ಕಟ್ಟೋಣ ಅಂತ ಬಂದೆ. ನಮ್ಮಮ್ಮ ಬಿಡಿಯಾಗಿ ಕಟ್ಬಿಟ್ಟೈತೆ ದೂರಕ್ಕೆ ಹೂವು. ಅದಕ್ಕೆ ಅದನ್ನು ಕಟ್ ಮಾಡಿ ಸೈಡ್ಗೆ ಇಟ್ಕೊಂಡು ನಾನೊಂದು ಸ್ವಲ್ಪ ಗುಚ್ಚಾಗಿ ಕಟ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ನನಗೆ ಹೂವು ಕಟ್ಟೋದಂದರೆ ಜಾಸ್ತಿ ಇಷ್ಟ ಫ್ರೆಂಡ್ಸ್. ಕನಕಾಂಬರ ಆದರೆ ಒಂದು ಸ್ವಲ್ಪ ಬೇಗ ಕಟ್ಬೋದು, ಮಲ್ಲಿಗೆ ಸಿಕ್ಕಾಪಟ್ಟೆ ಕಷ್ಟ. ಜಾಜಿ ಮಲ್ಲಿಗೆನೂ ಚೆನ್ನಾಗಿ ಕಟ್ತೀನಿ ಫ್ರೆಂಡ್ಸ್. ಅದಕ್ಕೆ ನಮ್ಮಮ್ಮ ಬೇಡ ಮಲ್ಕೋಬಿಡು ಟೈಮ್ ಆಯಿತು ಅಂತಂತು. 8 ಗಂಟೆಗೆ ಫ್ರೆಂಡ್ಸ್ ಮಲ್ಕೋ ಸಾಕು ಹೂವು ಕಟ್ಟಿದ್ದು ಅಂತ. ನಾನು ಹೂವು ನೋಡಿದ್ರೆ ಅದು ಕಟ್ಟಿ ಮುಗಿಸೋ ತನಕ ಬಿಡೋ ಮಗಳೇ ಅಲ್ಲ. ಗುಚ್ಚಾಗಿ ಕಟ್ಕೊಂಡ್ರೆ ಮುಡ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೈತೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ನಾನು ಕಿತ್ಕೊಂಡಿದ್ದು ಒಂದು ಬಟ್ಲು ತುಂಬ ಹೂವು ಬಂತು ಫ್ರೆಂಡ್ಸ್. ಮ್ಯಾಕ್ಸಿಮಮ್ ಒಂದು 3 ಮೊಳದಷ್ಟು ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಹೂವು. ನೈಟಲ್ಲೇ ಕಟ್ಬಿಟ್ಟೆ ನಾನು. ಒಂದು 8 ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗ್ದೋಯ್ತು ಫ್ರೆಂಡ್ಸ್. ಅಡುಗೆ, ಊಟ, ಹೂವು ಕಟ್ಟಿದ್ದು ಎಲ್ಲ. ಈ ಹೂವನ್ನ ಇಡೋಕ್ಕೆ ಫ್ರಿಜ್ ಇಲ್ವಲ್ಲ, ಈ ಥರ ತ್ಯಾವ್ದು ಬಟ್ಟೆ ಮಾಡಿ ಮುಚ್ಚಿಡೋದು. ಇದೇ ನಮ್ಮ ಡೀಪ್ ಫ್ರಿಜ್ ಫ್ರೆಂಡ್ಸ್. ಬೆಳಗ್ಗೆ ಗಂಟ ಹೂವು ಫ್ರೆಶ್ ಆಗಿರ್ತೈತೆ. ಎಲ್ಲರದ್ದು ಊಟ ಆಯಿತು ಫ್ರೆಂಡ್ಸ್, ಎಲ್ಲ ಮಲ್ಕೊಂಡ್ರು. ಈಗ ಟೈಮ್ ಎಷ್ಟು ಅನ್ಕೋತಾ ಫ್ರೆಂಡ್ಸ್? 8 ಗಂಟೆ. ನಮ್ಮೆಲ್ರಿಗೂ ಗಾಢ ನಿದ್ದೆ ಅಂದರೆ 1 ಗಂಟೆ 2 ಗಂಟೆ ರಾತ್ರಿ ಫ್ರೆಂಡ್ಸ್. ಇಲ್ಲಿ ಇರೋರಿಗೆ ಗಾಢ ನಿದ್ರೆ ಅಂದರೆ 9 ರಿಂದ 10 ಗಂಟೆ. ಅಂದರೆ ಬೇಗ ತಿಂದು ಬೇಗ ಮಲಗಿಬಿಡ್ತಾರೆ. ಆ ಥರ ಇರ್ತೈತೆ ಫ್ರೆಂಡ್ಸ್ ಇಲ್ಲಿ ಲೈಫ್ ಸ್ಟೈಲು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನಾಳೆ ಸ್ಪೆಷಲ್ ವಿಡಿಯೋಯಿಂದ ಸಿಗ್ತೀನಿ. ಬೈ ಗುಡ್ ನೈಟ್ ಫ್ರೆಂಡ್ಸ್.